ನಮ್ಮ ಮನೆಗೆ ಬಂದಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ, ತಲೆ ಎಣಿಕೆ ನೆಟ್ಟಗಾಗಿಲ್ಲ, ಸುಮ್ಮನೆ ಗಾಳಿಯಲ್ಲಿ ಗುಂಡೊಡಿಯೋದಲ್ಲ. ಆ ನಾಪತ್ತೆಯಾಗಿರೋ ವರದಿ ಸಿದ್ದರಾಮಯ್ಯನವ್ರ ಮನೇಲಿದೆ. ಕುಮಾರಸ್ವಾಮಿ ಮತ್ತು ಅಶೋಕ ಅವರಿಬ್ಬರೇ ಏನಾದರೂ ಕದ್ದಿದ್ರೆ ಕದ್ದಿರ್ಬೋದೇನೋ, ಅವ್ರನ್ನ ಕೇಳಬೇಕು. ಹಿಂದುಳಿದ ಜಾತಿಗಳ ಹೆಸರಲ್ಲಿ ಅತಿ ಹೆಚ್ಚು ಸವಲತ್ತುಗಳನ್ನ ಪಡ್ಕೊಂಡಿರೋದು ಕುರುಬ ಸಮುದಾಯ. ನಾವಿನ್ನೂ ಮೀಸಲಾತಿ ತಗೊಂಡು 20 ವರ್ಷ ಆಗಿರೋದು. ಕುಮಾರಸ್ವಾಮಿ ಎತ್ಕಡ್ತವ್ರೆ. ಚಾಮನೂರು ಶಿವಶಂಕರಪ್ಪನವ್ರು ಹೇಳ್ತಾರೆ, ಒಕ್ಕಲಿಗರನ್ನ ಲಿಂಗಾಯತರನ್ನ ಎದುರು ಹಾಕ್ಕೊಂಡು ರಾಜಕಾರಣ ಮಾಡೋಕ್ಕಾಗತ್ತಾ ಅಂತ ಹೇಳಿ. ವಯಸ್ಸಾಗಿದೆ, ಅದೇನು ಅರಳ ಮರಳ ಏನೋ, ಅದಕ್ಕೆ ನಂಗೆ ಮಾತಾಡ್ತಾರೇನೋ. ಜಾತಿ ಜಗಳಕ್ಕೆ ಏನಾದರೂ ಎಡೆ ಮಾಡಿಕೊಡುತ್ತಾ ಅಂತ. ಪಾವನೂರು ಆಯೋಗದ ರಿಪೋರ್ಟನ್ನು ವಿಧಾನಸೌಧದಲ್ಲೇ ಸುಟ್ಟರು. ಮೊಯ್ಲಿ ಅವ್ರನ್ನ ವಿಧಾನಸೌಧದಲ್ಲಿ ಎಳೆದಾಡಿದ್ರಿ. ರಾಜಕೀಯ ಮುಖಂಡ ಆ ಕಡೆ ಈ ಕಡೆ ಇಬ್ಬರನ್ನ ಕೂರಿಸ್ಕೊಂಡು ಕಾಲು ಹೊತ್ತಿಸ್ಕೊತಾ ಇದ್ದಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಯಾರು ಕಾಲೊತ್ತಾ ಇದ್ರು ಅವರು ತಳ ಸಮುದಾಯದವರು. ವಿರೋಧಿಸ್ತಾ ಇರೋರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದನ್ನು ಜಾರಿ ಮಾಡೋ ತನಕ ನಾವಂತೂ ಬಿಡಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ದಿನಗಳದ ಹಾಗೆ ಜಾತಿ ಗಣತಿಯ ಸುತ್ತಲಿನ ಪರ ವಿರೋಧದ ಚರ್ಚೆಗಳು ಇನ್ನಷ್ಟು ಹೆಚ್ಚಾಗ್ತಾ ಇದ್ದಾವೆ. ಕೆಲವು ಸಮುದಾಯಗಳ ನಾಯಕರು ಜಾತಿ ಗಣತಿಯನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾರೆ, ಇನ್ನು ಕೆಲವು ಸಮುದಾಯಗಳ ನಾಯಕರು ಜಾತಿ ಗಣತಿಯನ್ನು ಅಷ್ಟೇ ಪ್ರಬಲವಾಗಿ ಅದರ ಪರವಾಗಿ ನಿಂತು ಬೆಂಬಲಿಸ್ತಾ ಇದ್ದಾರೆ. ಅಂಥವರಲ್ಲಿ ಒಬ್ಬರಾದಂತಹ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ KM ರಾಮಚಂದ್ರಪ್ಪನವರು ನಮ್ಮ ಜೊತೆಗಿದ್ದಾರೆ. ಜಾತಿ ಗಣತಿಯ ಸುತ್ತ ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ, ಜಾತಿ ಗಣತಿ ವರದಿ ಮಂಡನೆ ಆದಾಗಲಿಂದ ಸಚಿವ ಸಂಪುಟ ಸಭೆಯಲ್ಲಿ ಪರ ವಿರೋಧದ ಚರ್ಚೆಗಳು ನಡೀತಾನೆ ಇದ್ದಾವೆ. ವಿರೋಧದ ಚರ್ಚೆಗಳು ತುಂಬಾ ನಡೀತಾ ಇದ್ದಾವೆ. ಒಕ್ಕಲಿಗ ನಾಯಕರಾಗಿರ್ಬೋದು, ಲಿಂಗಾಯತ ನಾಯಕರಾಗಿರ್ಬೋದು, ಜೊತೆಗೆ ವಿರೋಧ ಪಕ್ಷಗಳ ನಾಯಕರಾಗಿರ್ಬೋದು ತುಂಬ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿ ವರದಿಗೆ. ಸೊ ನೀವು ನೋಡಿದ್ರೆ ಪರವಾಗಿ ನಿಂತ್ಕೊಂಡಿದ್ದೀರಿ, ಬೆಂಬಲಕ್ಕೆ ನಿಂತಿದ್ದೀರಿ, ಜಾತಿ ಗಣತಿಯ ವರದಿ ಅನುಷ್ಠಾನಕ್ಕೆ ಬರಲೇಬೇಕು ಅಂತ ಹೇಳ್ತಾ ಇದ್ದೀರಿ. ವಿರೋಧಿಸ್ತಾ ಇರೋರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು, ಇದು ಜಾತಿ ಗಣತಿ ಅನ್ನೋದಕ್ಕಿಂತ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇದನ್ನು ಮಾಡಿರುವಂಥದ್ದು. ಹೌದು. ಇದನ್ನು ಮಾಡಬೇಕಾದ್ರೆ ಯಾವ್ಯಾವ ಸಮಾಜಗಳು ಯಾವ್ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತನ್ನೋ ಉದ್ದೇಶ, ಈ ಮೂಲ ಉದ್ದೇಶ ಅದು. ಹೌದು. ಇದನ್ನು ಯಾಕೆ ಮಾಡಿದ್ರಪ್ಪ ಅಂದರೆ, ಈಗ ನಮ್ಮಲ್ಲಿ ಮೀಸಲಾತಿ ಗೊಂದಲ ಇದೆ. ಸುಪ್ರೀಂ ಕೋರ್ಟ್ ಕೂಡ ಇಂದಿರಾ ಸಾಹ್ನಿ ಕೇಸಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಶಾಶ್ವತವಾದ ಒಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಬೇಕು. ಆ ಆಯೋಗ ಪ್ರತಿ 10 ವರ್ಷಕ್ಕೆ ಒಂದು ಸಲ ಇದನ್ನು ರಿವೈಸ್ ಮಾಡಬೇಕು. ಯಾವ ಮುಂದುವರೆದಿರೋಂಥ ಜಾತಿಗಳಿದ್ದಾವೆ ಅವುಗಳನ್ನ ತೆಗಿಬೇಕು. ಯಾವುವು ಭಾಳ ಇನ್ನೂ ಅವು ಮೇಲ್ಮಟ್ಟಕ್ಕೆ ಬಂದಿಲ್ಲ, ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ ಅಂತನ್ನೋರಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತನ್ನೋ ಉದ್ದೇಶ. ಹೌದು. ಅದನ್ನು ಎರಡನ್ನೂ ಮಾಡೋದಕ್ಕೇ ಲೋಕಸೇವಾ, ಇದು ಏನು ಹಿಂದುಳಿದ ವರ್ಗಗಳ ಒಂದು ಶಾಶ್ವತ ಆಯೋಗವನ್ನು ರಚನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಆ ಒಂದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಚನೆ ಆಯಿತು. ಆ ರಚನೆ ಆದ ನಂತರ ಆ ಆಯೋಗದ ಒಂದು ಕೆಲಸ ಕಾರ್ಯಗಳನ್ನು ಅದು ಮಾಡ್ಕೊಬರ್ತಾಯಿತ್ತು. ಈ ಮೀಸಲಾತಿ ಈಗ ನಮ್ಮಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರು ಮೀಸಲಾತಿಗೆ ಒಳಪಟ್ಟಿದ್ದಾರೆ. ಆ ಕ್ರೀಮಿ ಲೇಯರ್ ಅಂತ ಅನ್ನೋದಿರೋದ್ರಿಂದ ಆ ಕ್ರೀಮಿ ಲೇಯರ್ಗಿಂತ ಕೆಳಗಡೆ ಇರೋಂಥವ್ರು ಪ್ರತಿಯೊಬ್ಬರೂ ಮೀಸಲಾತಿಗೆ, ಪ್ರತಿಯೊಂದು ಜಾತಿಯೂ ಮೀಸಲಾತಿಗೆ ಒಳಪಟ್ಟಿದೆ. ಆಗಿರ್ಬೇಕಾದ್ರೆ ಮತ್ತೆ ನಮಗೆ ಮೀಸಲಾತಿ ಕೊಡಿ, ಮತ್ತೆ ಮೀಸಲಾತಿ ಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ನೋಡಿ, ಈ ಕೆಲವು ಬಸವಣ್ಣವ್ರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಈ ಕಾಯಕ ಸಮುದಾಯದ ಸಮಾಜಗಳು, ಏನು ಈ ಶೋಷಿತಕ್ಕೆ ಒಳಪಟ್ಟಿದ್ದಂಥ ಸಮಾಜಗಳಿದ್ವು, ಆ ಬಸವಣ್ಣವರು ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಲಿಂಗಧಾರಣೆ ಮಾಡಿ ಲಿಂಗವಂತರು ಅಂತ ಅವ್ರನ್ನ ಕರೆದರು. ಆ ಲಿಂಗಧಾರಣೆ ಮಾಡ್ಕೊಂಡಿರೋಂಥವ್ರು ಅವ್ರದ್ದೇ ಆದಂತಹ ಭಾಳಷ್ಟು ಉನ್ನತ ಮಟ್ಟದ ಒಂದು ಮಠಗಳನ್ನು ಸ್ಥಾಪನೆ ಮಾಡಿಕೊಂಡ್ರು. ಒಂದೊಂದು ಮಠ ನಮ್ಮ ರಾಜ್ಯದಲ್ಲಿ ಸುಮಾರು 3,500ರಿಂದ 4,000 ಲಿಂಗಾಯತರ ವೀರಶೈವ ಲಿಂಗಾಯತರ ಮಠಗಳಿದ್ದಾವೆ. ಆ ಮಠಗಳು ಲಕ್ಷಾಂತರ ರೂಪಾಯಿಗಳ ಒಂದು ಆಸ್ತಿಗಳನ್ನು ಹೊಂದವೆ, ಲಕ್ಷಾಂತರ ರೂಪಾಯಿ ಆಸ್ತಿಗಳು ಹೊಂದಿದ್ದಾವೆ. ಒಳ್ಳೊಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವೆ, ಒಳ್ಳೊಳ್ಳೆ ಹಾಸ್ಟೆಲ್ಗಳನ್ನು ಕೂಡ ಮಾಡವ್ರೆ. ಅವ್ರ ಮಕ್ಕಳಿಗೆ ಒಳ್ಳೆ ಉನ್ನತವಾದ ವಿದ್ಯಾಭ್ಯಾಸವನ್ನು ಅಲ್ಲಿ ಕೊಡ್ತಾವ್ರೆ. ಅವ್ರ ಜೊತೆ ನಾವು ಕಾಂಪೀಟ್ ಮಾಡೋಕ್ಕಾಗ್ತದ? ಅಂಥವರು
3Bಯಲ್ಲಿ ಬಂದರು. ಬಟ್ ಅವ್ರು ಬಂದಿದ್ದೇನೆ ಈ ಥರ ವಿರೋಧ ಮಾಡ್ಕೊಂಡು, ವರದಿಗಳನ್ನು ವಿರೋಧ ಮಾಡ್ಕೊಂಡು ದೌರ್ಜನ್ಯ ಮಾಡಿನೇ ಬಂದಿದ್ದವರು. ಯಾವುದೇ ಆಯೋಗ ಅವ್ರು ಹಿಂದುಳಿದಿದ್ದಾರೆ ಅಂತ ಗುರುತಿಸಿಲ್ಲ. ನಾಗನಗೌಡರ ಆಯೋಗ ಇರ್ಬೋದು 1961ರಲ್ಲಿ, 72ರಲ್ಲಿ, 74, 75ರಲ್ಲಿ ಅವನೂರ ಆಯೋಗ ಆಗಿರ್ಬೋದು, ಇದು ವೆಂಕಟಸ್ವಾಮಿಯವರ ಆಯೋಗ ಆಗಿರ್ಬೋದು, ಆಮೇಲೆ ಚಿನ್ನಪ್ರೆಡ್ಡಿಯವರ ಆಯೋಗ ಆಗಿರ್ಬೋದು. ಯಾರೂ ಒಕ್ಕಲಿಗರು ಮತ್ತು ಲಿಂಗಾಯತರು, ಬ್ರಾಹ್ಮಣರು ಈ ಒಂದು ಹಿಂದುಳಿದಿಲ್ಲ, ಅವರೆಲ್ಲ ಮುಂದುವರೆದ ಜನ ಅಂತ ಅನ್ನೋದನ್ನು ಗುರುತಿಸಿದ್ರು. ಆದರೂ ಕೂಡ ಇವರು ದೌರ್ಜನ್ಯ ಮಾಡಿ ಮೀಸಲಾತಿಯಲ್ಲಿ ಎಂಟ್ರಿ ಆದರು. ಇವರು ರಾಜ್ಯದಲ್ಲಿ ಅಷ್ಟೇ ಮೀಸಲಾತಿ, ಕೇಂದ್ರದಲ್ಲಿ ಇಲ್ಲ. ಕೇಂದ್ರದ ಒಂದು ಮೀಸಲಾತಿ ಪಟ್ಟಿಯಲ್ಲಿ ಇವರಿಲ್ಲ. ಹೌದು. ಇಲ್ಲಿ ದೌರ್ಜನ್ಯ ಮಾಡಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿಯವ್ರನ್ನ ಚಿನ್ನಪ್ರೆಡ್ಡಿ ಆಯೋಗ ರಚನೆ ಅವರು ವರದಿ ಕೊಟ್ಟಾಗ ಅದನ್ನು ಜಾರಿಗೆ ತರಬೇಕಂತನ್ನೋವಾಗ ವೀರಪ್ಪ ಮೊಯ್ಲಿಯನ್ನ ಎಳೆದಾಡಿದ್ದಾರೆ. ವೆಂಕಟಸ್ವಾಮಿ ಆಯೋಗನ ರಿಜೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ರಾಮಕೃಷ್ಣ ಹೆಗ್ಡೆಯವ್ರಿಗೂ ಅವ್ರ ಮೇಲೇನೋ ದೌರ್ಜನ್ಯ ಮಾಡಿದ್ದಾರೆ. ಅವನೂರ ಆಯೋಗದ ವರದಿಯನ್ನು ವಿಧಾನಸೌಧದಲ್ಲಿ ಸುಟ್ಟವ್ರೆ. ಆ ಜನ ಇವತ್ತು ವಿರೋಧ ಮಾಡ್ತವ್ರೆ. ಅವ್ರಿಗೆ ಒಂದು ಏನಪ್ಪ ಅಂತಂತಂದರೆ, ನಾವು ಇಷ್ಟು ದಿವಸನೂ ಇವ್ರ ಕೈಯಲ್ಲಿ ದುಡಿಸ್ಕೊತಿದ್ವಿ, ಇವ್ರು ನಮ್ಮ ಆಳುಗಳಾಗಿ ಕೆಲಸ ಮಾಡ್ತಿದ್ರು, ಇವ್ರಿಗೆ ಏನಾದರೂ ಸವಲತ್ತುಗಳು ಸಿಕ್ಬಿಟ್ಟು ಅಂತಂತಂದರೆ ಇವ್ರು ಮುಂದುವರೆದ್ಬಿಟ್ಟು ಮುಂದೆ ನಮ್ಮ ಒಂದು ಸೇವೆಗೆ ಯಾರು ಜನ ಇಲ್ದಿರಾಗ್ಬಿಡ್ತಾರೆ ಅಂತ ಒಂದು ಆತಂಕ. ಒಂದು ರಾಜ್ಯದ ಭೂಮಿಯ ಒಡೆಯರು ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಅನ್ನೋದು ಈ ಮಾಹಿತಿಯಲ್ಲಿ ಬಂದ್ಬಿಡ್ತದಲ್ಲ. ಈಗಾಗಲೇ ಅವರು ಭಾಳಷ್ಟು ಭೂಮಿಯನ್ನು ಹೊಂದಿರತಕ್ಕಂತಹ ಜನ. ಅವರು ಒಕ್ಕಲಿಗರಿರ್ಬೋದು, ಲಿಂಗಾಯತರಾಗಿರ್ಬೋದು, ಭಾಳಷ್ಟು ಭೂಮಿಯನ್ನು ಹೊಂದವ್ರೆ. ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, IASನವರಿದ್ದಾರೆ, KS. ಹಿಂದುಳಿದ ಜಾತಿಗಳಲ್ಲಿ ನಾವು ಬೆರಳೆಣಿಕೆಯಷ್ಟು IAS ಅಧಿಕಾರಿಗಳು ನಾವು ಕಾಣೋಕ್ಕಾಗ್ತಾಯಿಲ್ಲ. ಈ ಶೋಷಿತ ಸಮಾಜಗಳಲ್ಲಿ ಬೆರಳೆಣಿಕೆಯಷ್ಟು IAS ಅಧಿಕಾರಿಗಳು ನಾವು ಕಾಣೋಕ್ಕಾಗ್ತಾಯಿಲ್ಲ. ಅದ್ರ ಜೊತೆಗೆ ಒಳ್ಳೆ ಎಜುಕೇಷನ್ನು ಕೂಡ ನಮಗೆ ಸಿಗ್ತಾಯಿಲ್ಲ. ಯಾಕೆಂದರೆ ನಮ್ಗೆ ಸ್ಥಿತಿವಂತರಲ್ಲ. ಒಳ್ಳೊಳ್ಳೆ ಎಜುಕೇಷನ್ ಪಡಿಬೇಕಂತಂದರೆ ಡೊನೇಷನ್ಗಳು ಕಟ್ಟಬೇಕು, ಆ ಸ್ಕೂಲ್ಗಳು ಕಾಲೇಜುಗಳಿಗೆ ಹೋಗ್ಬೇಕು, ಅಲ್ಲಿ ಒಳ್ಳೊಳ್ಳೆ ಪಾಠಗಳು ಕೇಳ್ಬೇಕಂತಂದರೆ ಟ್ಯೂಷನ್ಗಳು ಅವೆಲ್ಲ ಮಾಡೋದಕ್ಕೆ ಶಕ್ತಿ ಇರಬೇಕಲ್ಲ. ನಾವು ಬೆಳಗ್ಗೆ ಇದ್ದರೆ ಇವ್ರ ಮನೆ ಕಾಯೋದೇ ಕೆಲಸ ಆಗ್ಬಿಟ್ಟಿರ್ತದೆ, ಮನೆ ಕಾಯೋಂಥ ಕೆಲಸ ಆಗ್ಬಿಟ್ಟಿರ್ತದೆ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಒಕ್ಕಲಿಗರು ಮತ್ತು ಲಿಂಗಾಯತರು ಈ ಒಂದು ವರದಿಯನ್ನು ವಿರೋಧಿಸ್ತಾ ಇದ್ದಾರೆ. ಆ ವಿರೋಧ ಮಾಡೋದನ್ನು ನಾವು ಇದುವರೆಗೂ ಯಾರೂ ಕೌಂಟ್ರ್ ಮಾಡಿರಲಿಲ್ಲ. ಅವ್ರಿಗೆ ಕೌಂಟ್ರೇ ಕೊಟ್ಟಿರಲಿಲ್ಲ. ನಾಗನಗೌಡರ ವರದಿ ಇರ್ಬೋದು, ಅವನೂರ ಆಯೋಗದ ವಿರೋಧ ಮಾಡಿದಾಗಿರ್ಬೋದು, ವೆಂಕಟಸ್ವಾಮಿ ಆಯೋಗ ವಿರೋಧ ಮಾಡಿರೋದಾಗ್ಬೋದು, ಚಿನ್ನಪ್ರೆಡ್ಡಿ ಆಯೋಗ ವಿರೋಧ ಮಾಡಿರೋ ಆಗ್ಬೋದು, ಅವರು ವಿರೋಧ ಮಾಡಿರೋದನ್ನು ಖಂಡಿಸಿರೋಂಥದ್ದು ಯಾವುದೇ ಉದಾಹರಣೆಗಳಿಲ್ಲ. ಹೀಗಿರಬೇಕಾದ್ರೆ ಈ ಜಾತಿವಾರು ಸಮೀಕ್ಷೆ ಅನ್ನೋದಕ್ಕೆ, ಜಾತಿ ಗಣತಿ ಅನ್ನೋದಕ್ಕಿಂತ ಇದು ಸಮೀಕ್ಷೆಯ ವರದಿ. ನಮ್ಮ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಹಕ್ಕಿಲ್ಲ ಅಂತಂತಂದರೆ ಯಾವ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಿದ್ದೀವಿ ಅಂತ ಅನ್ನೋದನ್ನು ನಾವು ತಿಳ್ಕೊಬೇಕು ಬೇಡ. ಹಂಗಾಗಿ ಈ ಸಮೀಕ್ಷೆಯ ವರದಿಯನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಸರ್, ಎಲ್ಲ ಒಂದು ಕಡೆ ಈ ವರದಿ ಜಾತಿ ಜಗಳಕ್ಕೆ ಏನಾದರೂ ಎಡೆ ಮಾಡಿಕೊಡುತ್ತಾ ಅಂತ? ಅವರು ದೌರ್ಜನ್ಯಗಳು ಮಾಡಿ ಏನಾದರೂ ನಮ್ಮ ಒಂದು ವರದಿಯನ್ನು ವಿರೋಧ ಮಾಡಿ ದೌರ್ಜನ್ಯಗಳು ಮಾಡಿದ್ರೆ ನಾವು ಕೂಡ ತಯಾರಾಗಿದ್ದೀವಿ. ಜಾತಿಗೆ ಬರಲ್ಲ. ಇದು ಒಂದು ಇದ್ರ ಮೇಲೆ ಹೋಗ್ಬಿಡ್ತದದು, ಏನೋ ಒಂದು ಮ್ಯಾಟ್ರ್ ಮೇಲೆ ಹೋಗ್ತದೆ. ಆ ಮ್ಯಾಟ್ರ್ ಮೇಲೆ ಹೋಗೋದ್ರಿಂದ ಜಾತಿ ಮಧ್ಯದಲ್ಲಿ ಏನಾಗಲ್ಲ. ಯಾಕೆ ಆ ಜಾತಿಗಳಲ್ಲೂ ಬಡವರಿದ್ದಾರೆ, ಹೌದು, ಭಾಳ ಬಡವರಿದ್ದಾರೆ. ಆ ಜಾತಿ ಬಡವರಿಗೂ ಕೂಡ ಅನುಕೂಲ ಆಗ್ತದೆ ಈ ಸಮೀಕ್ಷೆಯ ವರದಿಯಿಂದ. ಹಂಗಾಗಿ ಈ ಸಮೀಕ್ಷೆಯನ್ನು ವಿರೋಧಿಸ್ತಾ ಇರೋದು ತಪ್ಪು ಅಂತ ನಮ್ಮ ಕಲ್ಪನೆ. ಜಾತಿಗಣತಿಯ ಸಮೀಕ್ಷೆಯ ಮೂಲ ವರದಿ ನಾಪತ್ತೆಯಾಗಿತ್ತು. ಆ ನಾಪತ್ತೆಯಾಗಿರೋ ವರದಿ ಸಿದ್ದರಾಮಯ್ಯನವ್ರ ಮನೆಯಲ್ಲಿದೆ. ಸಿದ್ದರಾಮಯ್ಯನವರೇ ಹೇಳಿ ಬರೆಸಿ ವರದಿನ ತಯಾರಿಸಿದ್ದಾರೆ ಅನ್ನೋ ಥರದ ಆರೋಪ. ಸರ್, ನೀವೇನು? BJP ಸರ್ಕಾರ ಇದ್ದಾಗ, ಸಮ್ಮಿಶ್ರ ಸರ್ಕಾರ ಇತ್ತು, ಕಾಂಗ್ರೆಸ್ JDS ಸರ್ಕಾರ ಇದ್ದಾಗ ಈ ವರದಿಯನ್ನು ತಗೊಳ್ಳಿ ಅಂತಂದ್ಬಿಟ್ಟು ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿಗಳಾದಂಥ ಪುಟ್ಟರಂಗ ಶೆಟ್ಟರು ಅವರು ಒಂದು ಹಿಂದುಳಿದ ಜಾತಿಗೆ ಸೇರಿದವರು, ಅವರು ಆ ಮಂತ್ರಿಗಳಾಗಿದ್ದಾಗ ಇದು ಕ್ಯಾಬಿನೆಟಲ್ಲಿ ಬರಬೇಕು ಅಂತ ಸಬ್ಜೆಕ್ಟ್ ಹಾಕಿದ್ದಾಗ ಆ ಸಬ್ಜೆಕ್ಟನ್ನು ತೆಗೆಸಿದ್ರು ಕುಮಾರಸ್ವಾಮಿಯವರು.
ಅವರು ಹೇಳ್ತಾರೆ ನಾವು ಕದ್ದುಬಿಟ್ಟವ್ರೆ ಯಾರು ಅಂತ ಅವ್ರು ಹೇಳ್ತಾರೆ. ಯಾರು? ಕುಮಾರಸ್ವಾಮಿ ಅವರು. ಅದೇ ರೀತಿ ಇವರು ಕೂಡ ಅದನ್ನೇ ಹೇಳ್ತವ್ರೆ. ಇವ್ರು ಕದ್ದಿರೋದು ಬೇರೆ ಯಾರು ಹೇಳ್ತಿಲ್ಲ, ಕುಮಾರಸ್ವಾಮಿ ಮತ್ತು ಅಶೋಕ ಅವರಿಬ್ಬರೇ ಏನಾದರೂ ಕದ್ದಿರ್ಬೋದೇನೋ, ಅವ್ರನ್ನ ಕೇಳಬೇಕು. ಕಳುವಾಗ್ಬಿಟ್ಟಿದೆ ಅಂತ ಹೇಳ್ತಿರೋದು ಅವರಿಬ್ಬರೇ, ಅವ್ರನ್ನ ಕೇಳಿದ್ರೆ ಗೊತ್ತಾಗ್ತದೆ. ಅವ್ರನ್ನ ಏನು ಮಾಡ್ಬೇಕಂದ್ರೆ ವಿಚಾರಣೆಗೆ ಗುರಿಪಡಿಸ್ಬೇಕು. ಅವ್ರನ್ನ ತೀವ್ರವಾದ ವಿಚಾರಣೆಗೆ ಗುರಿಪಡಿಸಿದ್ರೆ ಹೊರಗಡೆ ಬರ್ತದಪ್ಪ ನಾವು ಕದ್ದಿದ್ದೀವಿ ಅಂತ ಅನ್ನೋದನ್ನು. ಅದು ಕಳುವಾಗಿಲ್ಲ. ಇದೇ BJP ಸರ್ಕಾರ ಇದ್ದಾಗ, ಇದೇ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ, ಜಯಪ್ರಕಾಶ್ ಹೆಗ್ಡೆಯವರು ಆಯೋಗದ ಅಧ್ಯಕ್ಷರಾಗಿದ್ದಾಗ ಇದರ ಒಂದು ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಮುಸ್ಲಿಂ ಜನಾಂಗದ 4% ರಿಸರ್ವೇಷನ್ನ ರದ್ದು ಮಾಡಿ ಒಕ್ಕಲಿಗರಿಗೂ ಮತ್ತು ಲಿಂಗಾಯತರಿಗೂ 2% ಜಾಸ್ತಿ ಮಾಡಿದ್ರು. ಯಾವ ಇದನ್ನು ಇಟ್ಕೊಂಡು ಇವ್ರು ಮಾಡಿದ್ರು ಅಂತ ಅನ್ನೋದನ್ನ ಮರೆತುಬಿಟ್ಟವ್ರು ಅವರು. ಆ ವೈಜ್ಞಾನಿಕ ಅಂತ ಹೇಳ್ತಾರೆ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಇವ್ರು ಯಾಕೆ ತಗೊಂಡು ಅದನ್ನ ಮಾಡಿದ್ರು? ಆಗಿತ್ತು ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಈ ವರದಿನ ಅವೈಜ್ಞಾನಿಕ ಅಂತ ಕರೀತಿದ್ದಾರೆ. ನಮ್ಮ ಮನೆಗೆ ಬಂದಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ, ತಲೆ ಎಣಿಕೆ ನೆಟ್ಟಗಾಗಿಲ್ಲ, ಎಲ್ಲ ಆರೋಪಗಳು ಇದಾವೆ. ಒಂದು ನಮ್ಮ ಮನೆಗೆ ಬಂದಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ ಅಂತಂತಂದ್ರೆ ಅದನ್ನ ಹೇಳ್ತಿರೋರಲ್ಲ ಲೀಡ್ರಸ್ಸೇ. ಹೌದು ಸರ್. ಆ ಲೀಡ್ರಸ್ ಅನ್ನೋರು ಒಂದು ಮನೆ ಇಟ್ಕೊಂಡಿರಲ್ಲ, ಒಂದು ಮನೆಯಲ್ಲಿ ಇರ್ತಾರೆ ಅವರು. ಅವ್ರನ್ನ ಎಲ್ಲ ಸ್ಥಿತಿವಂತರಾಗಿರೋದ್ರಿಂದ ಭಾಳಷ್ಟು ಮನೆಗಳಿರ್ತವೆ. ಯಾವ ಮನೆಯಲ್ಲಿ ಇರ್ತಾರೋ ಗೊತ್ತಿಲ್ಲ. ಆ ಮನೆಗೆ ಹೋಗಿದ್ದಾಗ ಇವ್ರು ಇಲ್ಲನೋ. ಸರಿ, ಇವಾಗ ಲೀಡರ್ಸ್ ಹೇಳ್ತಿದ್ದಾರೆ, ಜೊತೆಗೆ ಅಲ್ಲಲ್ಲಿ ಜನಗಳಿಂದನೂ ಕೇಳಿ ಬರ್ತಿದ್ಯಲ್ಲ, ಇದು ಸಮುದಾಯದ ನಾಯಕರುಗಳಲ್ಲೂ ಕೇಳಿ ಬರ್ತಾರೆ. ನೋಡ್ರಿ, ಇದು ಒಂದು ವ್ಯವಸ್ಥಿತವಾಗಿ ಎತ್ಕಡ್ತಿದ್ದಾರೆ ಜನರನ್ನ. ನೋಡ್ರಿ, ಜಾತಿ ಗಣತಿ ನಮಗೆ ಬೇಕಾಗಿಲ್ಲ. ಸಮೀಕ್ಷೆ ಬೇಕು ನಮಗೆ. ನಮ್ಮ ಸ್ಥಿತಿಗತಿಗಳನ್ನು ನಾವು ತಿಳ್ಕೊಬೇಕು. ನಮ್ಮ ಸ್ಥಿತಿಗತಿಗಳನ್ನು ಅರಿತು ನಮ್ಮನ್ನು ಮೇಲೆತ್ತೋದಕ್ಕೆ ಸರ್ಕಾರದಿಂದ ಕಾರ್ಯಕ್ರಮಗಳಾಗಬೇಕು, ಮೀಸಲಾತಿ ಹಂಚಿಕೆ ಆಗಬೇಕು. ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ಅದನ್ನು ಬೆಂಬಲಿಸ್ತಾ ಇದ್ವಿ. ಗಣತಿ ನಮಗೆ ಬೇಕಾಗೇ ಇಲ್ಲ. ನಮ್ಮ ಜಾತಿಗಳನ್ನು ನಾವು ಏನೂ ಇಲ್ಲ ಅಂತ ಹೇಳ್ಬಿಟ್ಟೆ ತೋರಿಸ್ಲಿ, ಅರ್ಧಕ್ಕರ್ಧ ತೋರಿಸ್ಲಿ, ನಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನಮಗೆ ಬೇಕಾಗಿರೋಂಥದ್ದು ನಮ್ಮ ಸಮಾಜಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ಅನ್ನೋದನ್ನು ನಾವು ತಿಳ್ಕೊಬೇಕು. ನಮ್ಮಲ್ಲಿ ಏನು ಈಗ 55 ಅಂಶಗಳನ್ನು ಒಳಗೊಂಡಂತೆ ಅದನ್ನು ಮಾಡುವಂಥದ್ದು ಸಮೀಕ್ಷೆ. ಅದು ಆ ಸಮೀಕ್ಷೆಯಲ್ಲಿ ನಮ್ಮ ಮನೆ ಎಂಥದ್ದಿದೆ, ಏನು ಮೋಲ್ಡ್ ಮನೆನೋ, ಗುಡಿಸಲು ಮನೆನೋ, ಶೀಟ್ ಮನೆನೋ, ಅಥವಾ ನಮ್ಮ ಮನೆಗೆ ಹಾಕಿರೋಂಥ ಟೈಲ್ಸ್ ಎಂಥದ್ದು, ಅಥವಾ ಗಾರೆ ಮಾಡೋದು, ಮಣ್ಣಿಂದು, ಇವೆಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ. ಅದರ ಜೊತೆಗೆ ಆ ಮನೆಯಲ್ಲಿ ವಿದ್ಯಾವಂತರು ಎಷ್ಟು ಜನ ಇದ್ದಾರೆ, ರಾಜಕೀಯವಾಗಿ ಯಾವ ಸ್ಥಿತಿಯಲ್ಲಿದೆ, ಅವ್ರ ಮನೆಯಲ್ಲಿ ಯಾರಾದರೂ ರಾಜಕೀಯದಲ್ಲಿ ಬೆಳೆದಿದ್ದಾರಾ, ಮತ್ತು ಅವ್ರ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದಾರಾ, ಯಾವ ರೀತಿಯ ನೌಕರರಿದ್ದಾರೆ, ಅವರಲ್ಲಿ SSLC ಓದಿರುವಂಥವ್ರು ಎಷ್ಟು ಜನ, SSLC ಡ್ರಾಪ್ಔಟ್ಸ್ ಎಷ್ಟು ಜನ, ಅದರಿಗಿಂತ ಕೆಳಗಡೆ ಡ್ರಾಪ್ಔಟ್ಸ್ ಎಷ್ಟು ಜನ, ಅದಾದ ನಂತರ ಏನು ಹೈಯರ್ ಸ್ಟಡೀಸ್ ಮಾಡಿರುವಂಥವ್ರು, ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರುವಂಥವ್ರು ಎಷ್ಟು ಜನ ಇದ್ದಾರೆ, ಇವೆಲ್ಲ ಮಾಹಿತಿಗಳು ಸಿಗ್ತದೆ. ಆಮೇಲೆ ಅವ್ರು ಎಂಥ ವಾಹನವನ್ನು ಉಪಯೋಗಿಸ್ತಾರೆ, ಅವರಲ್ಲಿ ಸೈಕಲ್ ಇದೆಯೋ, ಮೋಟ್ರ್ ಬೈಕ್ ಇದೆಯೋ, ಅಥವಾ ಕಾರ್ ಇದೆಯೋ, ಎಂಥ ಕಾರ್ ಇದೆ, ಇವೆಲ್ಲ ಒಳಗೊಂಡಿರುವಂಥ ಇಡೀ ಕುಟುಂಬದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರೋಂಥದ್ದು ಅಂತೀರ. ಅವ್ರೇನು ಟ್ಯಾಕ್ಸ್ ಪೇಯರ್ಸು, ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೋ, ಅವರು ಎಷ್ಟು ಭೂಮಿ ಹೊಂದಿದ್ದಾರೆ, ಆ ಕುಟುಂಬ ಎಷ್ಟು ಭೂಮಿ ಹೊಂದಿದೆ, ಭೂಮಿ ಇದೆಯೋ ಇಲ್ಲವೋ, ಅವರು ಕೂಲಿ ಕಾರ್ಮಿಕರು ಅಥವಾ ಅವರು ರೈತರು ಅಥವಾ ಅವರು ಸರ್ಕಾರಿ ಸೇವೆಯಲ್ಲಿದ್ದಾರೆ, ಇದೆಲ್ಲ ಬರೋದ್ರಿಂದ ಅದನ್ನೆಲ್ಲ ಹೆಚ್ಚಿಗೆ ಪಡ್ಕೊಂಡಿರೋರು ಇದುವರೆಗೂ ಅವೆರಡು ಜಾತಿನೇ, ಎರಡೇ ಜಾತಿ. ನೋಡ್ರಿ, ಆ ಮಠಗಳಿಗೆ ತಗೊಂಡವ್ರು ಸಾವಿರಾರು ಎಕರೆಗಳಷ್ಟು ಜಾಗಗಳನ್ನು ತಗೊಂಡವ್ರಿ. ಮಠಗಳಿಗೆ ಸರ್ಕಾರದ ಭೂಮಿಯನ್ನು ತಗೊಂಡವ್ರೆ. ನಮ್ಮ ಮಠಗಳಿಗೆ ಎಲ್ಲಿ ಕೊಟ್ಟವ್ರಿ? ಈಗ ಕಾನೂನು ಮಾಡಿಟ್ಟವ್ರೆ. ಅವ್ರಿಗೇನು ಕಾನೂನು ಇರಲಿಲ್ಲ ಅವಾಗ. ಸಿಕ್ಕಿದ ಕಡೆ ಹಾಕ್ಕೊಂಡ್ರು ಬೇಲಿ, ಸಿಕ್ಕಿದ ಕಡೆ ಗ್ರ್ಯಾಂಟ್ ಮಾಡಿಸ್ಕೊಂಡ್ರು. ನಮಗೆಲ್ಲಿದೆಯಪ್ಪ? ನಮಗೂ ಅಷ್ಟು ಬೇಕಲ್ಲ. ನಾವು ಈ ದೇಶದ, ಈ ರಾಜ್ಯದ ಪ್ರಜೆಗಳಲ್ಲ. ನಮ್ಗೆ ಯಾಕೆ ಅದನ್ನು, ಆ ಸೌಲಭ್ಯಗಳು ನಮ್ಗೆ ಯಾಕೆ ಸಿಗ್ತಾ ಇಲ್ಲ? ನಮ್ಗೆ ಯಾಕೆ ರಾಜಕೀಯ ಅಧಿಕಾರ ಸಿಗ್ತಾ ಇಲ್ಲ? ಇವುಗಳನ್ನೆಲ್ಲ ನಾನು ಕೇಳೋಂಥ ದೃಷ್ಟಿಯಲ್ಲಿನೇ ಸಮೀಕ್ಷೆ ಮಾಡೋದು. ನಮ್ಮ ಹಕ್ಕಿನ ಪಾಲು ಅಂತೀರ? ಹೌದು, ಹಕ್ಕು ಇದು.
ದೇಶದಲ್ಲಿ ಮೊಟ್ಟ ಮೊದಲನೇ ತಿದ್ದುಪಡಿ ಅಂತಂದರೆ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸ್ಬೇಕು ಅಂತ. ಆ ಮೀಸಲಾತಿ ಕಲ್ಪಿಸ್ಬೇಕು ಅಂತ ಅನ್ನೋದನ್ನು ನಮಗೆ ಸಿಕ್ಕಿದ್ದು ವಿ ಪಿ ಸಿಂಗ್ ಅವರು 1992 ತನಕ ನಮಗೆ ಸಿಕ್ಕಿರಲಿಲ್ಲ. 52ರಲ್ಲಾಗಿದ್ದಂತಹ ಒಂದು ತಿದ್ದುಪಡಿ ನಮಗೆ ಜಾರಿ ಕೊಡಬೇಕಂತಂದ್ರೆ ವಿ ಪಿ ಸಿಂಗ್ ಅವರು ಈ ದೇಶದ ಪ್ರಧಾನಿಗಳಾಗಬೇಕಾಗಿತ್ತು. 40 ವರ್ಷಗಳ ನಂತರ ನಮಗೆ ಸಿಕ್ತು. ಅದು ಏನು ಬರೀ ನೌಕರಿಯಲ್ಲಿ ಮೀಸಲಾತಿ ಕೊಟ್ಟರು. ಅವಾಗ ಅರ್ಜುನ್ ಸಿಂಗ್ ಅವರು ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾಗ ಅವರು ಎಜುಕೇಷನಲ್ಲೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು. ಅದುವರೆಗೂ ನಮ್ಗೆ ಮೀಸಲಾತಿ ಇರಲಿಲ್ಲ. ನಾವು ಇನ್ನೂ ಮೀಸಲಾತಿ ತಗೊಂಡು 20 ವರ್ಷ ಆಗಿರೋದು, 40 ವರ್ಷ ಆಗೋದು, 50 ವರ್ಷ ಆಗೋದೆ, ಯಾಕೆ ಮೀಸಲಾತಿ ಬೇಕು ಇವೆಲ್ಲ ಮಾತಾಡ್ತಾರೆ ಇವರು. ಈಗೇನು ವಿರೋಧ ಮಾಡ್ತಾವ್ರೆ ಅವರು. ನಮಗೆ ಮೀಸಲಾತಿ ಕೊಡಲಿ ಬಿಡಲಿ, ನಮ್ಮ ಒಂದು ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಸರ್ವೆ ಭಾಳ ಮುಖ್ಯ. ನಮ್ಮ ಸ್ಥಿತಿಗತಿಗಳನ್ನ ನಾವು ತಿಳ್ಕೊಬೇಕು, ಅದನ್ನು ಜಾರಿಗೆ ತರಬೇಕು, ಬಿಡುಗಡೆ ಮಾಡಿ ಪಬ್ಲಿಕ್ ಡೆಮೋಗೆ ಕೊಡಲಿ, ಪಬ್ಲಿಕ್ ಏನು ಸಾರ್ವಜನಿಕ ಚರ್ಚೆಗೆ ಬಿಡಲಿ, ಚರ್ಚೆ ಆಗಲಿ. ಅದಾದ ನಂತರ ಸರ್ಕಾರ ಅದನ್ನು ಇದು ಮಾಡಲಿ. ನೋಡಿ, ಯಾವುದೇ ಒಂದು ಸರ್ವೆ ನ್ಯೂನ್ಯತೆಗಳಿಲ್ಲದೆ ಆಗಿರೋದಂಥದ್ದಿಲ್ಲ. ಇವಾಗ ಜಾತಿ ಗಣತಿ ದೇಶದಲ್ಲಿ ಮಾಡ್ತಾರಪ್ಪ, 10 ವರ್ಷಕ್ಕೊಂದ್ಸಲ ಮಾಡ್ತಾರೆ. ಕಳೆದ ಬಾರಿ ಅದೇ ಕೋವಿಡ್ ಕಾರಣಕ್ಕೆ ಆಗಿರಲಿಲ್ಲ. ಆ ಕೋವಿಡ್ ಕಾರಣಕ್ಕೆ ಆಗಿಲ್ಲದಿದ್ದಕ್ಕೆ ಏನೋ 26ಕ್ಕೆ ಮಾಡ್ತೀನಿ ಅಂತ ಹೇಳ್ತವ್ರೆ ಕೇಂದ್ರ ಸರ್ಕಾರ. ಅದನ್ನು ಜಾತಿ ಗಣತಿ ಜೊತೆ ಮಾಡಬೇಕು ಅಂತ ಡಿಮ್ಯಾಂಡು ಕೂಡ ಇದೆ. ಮಾಡ್ತೀವಿ ಅಂತ ಹೇಳ್ತವ್ರೆ, ಅವ್ರು ಮಾಡಲ್ಲ. ಹಂಗಾಗಿ ಈ ಜಾತಿ ಗಣತಿ ಏನು ಈ ಸೆನ್ಸಸ್ ಮಾಡ್ತಾರಲ್ಲ ದೇಶದಲ್ಲಿ, ಆ ಸೆನ್ಸಸ್ ಏನು 100% ಇದೆಯಾ? 100% ಕರೆಕ್ಟಾಗಿರ್ತದ? ನಾನು ಇದೇ ವಿಚಾರವಾಗಿ ದಿನೇಶ್ ಅಮೀನ್ಮಠ್ ಅವ್ರನ್ನ, ಹಿರಿಯ ಪತ್ರಕರ್ತರು, ಅವ್ರು ಮಾತಾಡಿಸ್ಬೇಕಾದ್ರೆ ಅವರು ಹೇಳ್ತಾ ಇದ್ರು, ನಿಮಗೆ ಒಂದಿಷ್ಟು ನ್ಯೂನ್ಯತೆಗಳು ಇದ್ದೇ ಇರುತ್ತೆ, ಸಣ್ಣ ಪುಟ್ಟ ನ್ಯೂನ್ಯತೆಗಳು. ಏನು ಅಂದರೆ ಎಲ್ಲರೂ ಸಿಕ್ಕಿರಲ್ಲ, ಅಥವಾ ಈಗ ಬೆಂಗಳೂರಿನಂತಹ ಪ್ರದೇಶಗಳಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಯಾರೋ ಬದುಕೋರು ಅವ್ರು ಬಾಗಿಲು ತೆಗೆಯಲ್ಲ, ಅಥವಾ ಯಾರೋ ಹಿಂದಿ ನಾರ್ತ್ ಇಂಡಿಯಾದಿಂದ ಬಂದಿರೋ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ, ಅವ್ರ ತಲೆ ಎಣಿಕೆ ಆಗಲ್ಲ. ಸೊ ಈ ಥರದ್ದೆಲ್ಲ ಇರುತ್ತೆ. ಆ ಥರದ ಏನಾಗ್ತದೆ, ಅಪಾರ್ಟ್ಮೆಂಟ್ಗಳು ಈ ಐಷಾರಾಮಿ ಜೀವನ ಮಾಡ್ತಾ ಇರ್ತಾರಲ್ಲ, ಅವರು ಇಲ್ಲಿ ಅಪಾರ್ಟ್ಮೆಂಟ್ ಕೊಂಡು ಬಿಟ್ಟಿರ್ತಾರೆ, ಅಲ್ಲಿ ವಾಸ ಮಾಡಲ್ಲ. ಅಂಥ ಅಪಾರ್ಟ್ಮೆಂಟ್ಸ್ ಭಾಳಷ್ಟು ಇದ್ದಾವೆ, ನಮ್ಮ ಬೆಂಗಳೂರಲ್ಲೇ ಇದ್ದಾವೆ. ಆಮೇಲೆ ಈ ಅಪಾರ್ಟ್ಮೆಂಟ್ಗಳು ಒಳಗಡೆಗೆ ಬಿಟ್ಕೊಳ್ಳಲ್ಲ ಬೇರೆಯವ್ರನ್ನ. ನಾವು ಜಾತಿಗೆ ನಾವು ಸಮೀಕ್ಷೆ ಮಾಡೋಕ್ಕೆ ಬಂದಿದ್ದೀವಿ ಅಂತಂದರೆ ಒಳಗಡೆನೇ ಬಿಡ್ತಾ ಇರಲಿಲ್ಲ. ಹಂಗಾಗಿ ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗಿರ್ಬೋದು, ಏನು ಗ್ರಾಮಾಂತರ ಪ್ರದೇಶಗಳಲ್ಲಿ 98ಕ್ಕಿಂತ ಹೆಚ್ಚಿಗೆ, 98% ಹೆಚ್ಚಿಗೆ ಆಗಿದೆ. ಹಂಗಾಗಿ ಈ ಸಮೀಕ್ಷೆಯನ್ನು ಬಿಡುಗಡೆ ಮಾಡಬೇಕು, ಸಾರ್ವಜನಿಕ ಚರ್ಚೆಗೆ ಬಿಡಬೇಕು, ನಂತರ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯ ನಾವು ಮಾಡ್ತಾನೇ ಇದ್ದೀವಿ. ಕುರುಬ ಸಮುದಾಯವನ್ನು ಪ್ರವರ್ಗ 1Bಗೆ ಸೇರಿಸಿದ್ದಾರೆ. ಆ ಮೂಲಕ ಆ ಪ್ರವರ್ಗ 1Bನಲ್ಲಿರುವಂತಹ ಅದೇ ಕೆಟಗರಿನಲ್ಲಿರುವಂತಹ 350ಕ್ಕೂ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮತ್ತು ಸಣ್ಣ ಸಣ್ಣ ಜಾತಿಗಳಿಗೆ ಇದರಿಂದ ಆಗಬೇಕಾಗಿದ್ದಂತಹ ಅನುಕೂಲ ತಪ್ಪು ಹೋಗಿದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮಗೆ ಮೀಸಲಾತಿ ಗುಂಪು ಮಾಡೋದಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ಈಗ ನಮ್ಮ ಸ್ಥಿತಿಗತಿಗಳನ್ನು ತಿಳ್ಕೊಬೇಕಲ್ಲ, ಯಾವ್ಯಾವ ಸಮಾಜಗಳು ಯಾವ ಸ್ಥಿತಿಯಲ್ಲಿ ಇದ್ದಾವೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಿಲ್ಲ, ಸರ್ಕಾರಕ್ಕೆ ಮಾಹಿತಿನೇ ಇಲ್ಲ. ಆಮೇಲೆ ಈ ಮೀಸಲಾತಿಗಳದ್ದು ಏನಾದರೂ ಇದಾದಾಗ ಗಲಾಟೆಗಳಾದಾಗ ಈ ನಾವು ಕೋರ್ಟ್ನ ಅಪ್ರೋಚ್ ಮಾಡೋದಾಗ ಕೋರ್ಟ್ ಕೇಳ್ತದೆ, ಯಾವ ಆಧಾರದ ಮೇಲೆ ನಿಮಗೆ ಮೀಸಲಾತಿ ಕೊಡಬೇಕು, ಬೇಸಿಸ್ ಏನಿದೆ, ಇಂಪ್ಯಾರಿಕಲ್ ಡಾಟಾ ಇದೆಯಾ ನಿಮ್ಮ ಹತ್ರ, ಕೊಡಿ. ಇಲ್ಲ ಅಂದರೆ ರದ್ದು ಮಾಡಿರಿ, ಮೀಸಲಾತಿ ರದ್ದು ಮಾಡಿರಿ. ಇವಾಗ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ರದ್ದು ಮಾಡಿರಿ. ಇಂಪ್ಯಾರಿಕಲ್ ಡಾಟಾ ನೀವು ಕೋರ್ಟ್ ಸಬ್ಮಿಟ್ ಮಾಡಿಲ್ಲ ಅಂತಂದರೆ, ಯಾವ ರಾಜ್ಯ ಸಬ್ಮಿಟ್ ಮಾಡಿಲ್ವೋ ಆ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ರಿಸರ್ವೇಷನ್ ಕೊಡೋಂಗಿಲ್ಲ ಅಂತ ಮಾಡೋರು. ಇದರಲ್ಲಿ ಸಿಗಲ್ವಾ ಮಾಹಿತಿ? ಅದು ಅಲ್ಲಪ್ಪ, ಸ್ಯಾಂಪಲ್ ಸರ್ವೆ ತಗೊಂಡು ಮಾಡಿದ್ದನ್ನು ಒಪ್ಕೋತೀರಿ. ಇದು ಮನೆಗೂ ಹೋಗಿರೋಂಥ ಸರ್ವೆ 95% ಆಗಿರೋಂಥ ಸರ್ವೆ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು ಇದಕ್ಕೆ ಸರ್ಟಿಫೈ ಮಾಡವ್ರೆ. ಆಮೇಲೆ ಈ ಜಾತಿ ಗಣತಿ ಇದು ಒಂದು ನ್ಯಾಷನಲ್ ಸಂಸ್ಥೆನೂ ಕೂಡ ಇದನ್ನು ನಂಬರ್ 1 ಅಂತ ಒಪ್ಕೊಂಡವ್ರೆ.
ಮೋರ್ ದೆನ್ 95% ಆಗಿರೋದ್ರಿಂದ ಇದನ್ನು ನಂಬರ್ 1 ಅಂತ ಕೂಡ ಅವರು ಹೇಳಿದ್ದಾರೆ. ಅವ್ರ ಮೇಲೆಲ್ಲ ಇವ್ರಿಗೆ ನಂಬಿಕೆ ಇಲ್ವಾ? ಇವ್ರು ಹೇಳಿದ್ದೇ ಆಗ್ಬೇಕಾ? ನೋಡ್ರಿ, ಅವ್ರದ ಮನಸ್ಥಿತಿ ಹೆಂಗಿದೆ ಅಂತಂದರೆ, ನಾಗನಗೌಡರ ವರದಿಯಲ್ಲಿ ಒಕ್ಕಲಿಗರು ಲಿಂಗಾಯತರಿಲ್ಲ ಅಂತ ತಿರಸ್ಕಾರನೇ ಮಾಡಿದ್ರು. ಆವನೂರು ಆಯೋಗದ ರಿಪೋರ್ಟನ್ನು ನಮ್ಮ ಒಕ್ಕಲಿಗರು ಲಿಂಗಾಯತರನ್ನ ಹಿಂದುಳಿದಿದ್ದಾರೆ ಅಂತ ಸೇರಿಸಿಲ್ಲ ಅಂತ ವಿಧಾನಸೌಧದಲ್ಲೇ ಸುಟ್ಟರು. ಭೀಮಣ್ಣ ಖಂಡ್ರೆ, ಆಗ ವೀರಶೈವ ಮಹಾಸಭಾದ ಅಧ್ಯಕ್ಷ ಭೀಮಣ್ಣ ಖಂಡ್ರೆ ವಿಧಾನಸೌಧದಲ್ಲಿ ಸುಟ್ಟವ್ರಿ. ವೆಂಕಟಸ್ವಾಮಿ ಆಯೋಗನ ತಿರಸ್ಕಾರನೇ ಮಾಡಿಸಿದ್ರಿ. ಚಿನ್ನಪ್ಪರೆಡ್ಡಿ ಆಯೋಗದಾಗ ಬೆಂಗಳೂರಿಂದ ಮೈಸೂರು ತನಕ ರೋಡ್ ಹೆದ್ದಾರಿಯನ್ನು ಬಂದ್ ಮಾಡಿದ್ರಿ. ಮೊಯ್ಲಿ ಅವ್ರನ್ನ ವಿಧಾನಸೌಧದಲ್ಲಿ ಎಳೆದಾಡಿದ್ರಿ. ಅವ್ರು ಮುಖ್ಯಮಂತ್ರಿಗಳಾಗಿದ್ದರು. ಅವಾಗ ಒಬ್ಬ ಸಣ್ಣ ಸಮಾಜದವ್ರು ಮುಖ್ಯಮಂತ್ರಿ ಆಗಿದ್ದರು. ಅವ್ರನ್ನ ಎಳೆದಾಡಿದ್ರು, ಮ್ಯಾನ್ ಹ್ಯಾಂಡಲ್ ಮಾಡಿದ್ರು. ಇದೇ ದೇವೇಗೌಡ ಮತ್ತು ಆ ಒಕ್ಕಲಿಗರ ಸಂಘದ ಮಠ ಬಾಲಗಂಗಾಧರನಾಥ ಸ್ವಾಮೀಜಿಗಳು, ಒಕ್ಕಲಿಗರ ಮಠ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ಮ್ಯಾನ್ ಹ್ಯಾಂಡಲ್ ಮಾಡಿಸೋದು. ಅವುಗಳನ್ನೆಲ್ಲ ನೋಡ್ಕೊಂಡು ಅಂತ ಈಗ ನಾವು ಜಾಗೃತಿಯಾಗಿದ್ದೀವಿ. ನಮಗೂ ಶಕ್ತಿ ಬಂದಿದೆ. ಆ ಶಕ್ತಿ ಇರೋದರಿಂದ ನಾವು ಅದನ್ನು ಕೌಂಟ್ರ್ ಮಾಡ್ತಿದ್ದೀವಿ. ಅವಾಗ ಯಾರೂ ಕೌಂಟ್ರ್ ಮಾಡಿರಲಿಲ್ಲ. ಇವ್ರು ಹೇಳಿದ್ದೇ ವೇದವಾಕ್ಯ ಆಗ್ಬಿಟ್ಟಿತ್ತು. ಇವ್ರು ಹೇಳಿದ್ದನ್ನೇ ಮಾಡೋಂಥ ಒಂದು ಕೆಲಸ ಆಗಿತ್ತು. ಹಾಗಾಗಿ ಇದನ್ನು ಜಾರಿ ಮಾಡೋ ತನಕ ನಾವಂತೂ ಬಿಡಲ್ಲ. ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ. ಆಮೇಲೆ ಈ ಸರ್ಕಾರನೂ ಕೂಡ ಹೆಚ್ಚಿಗಿನ ಒಂದು ನಾವೆಲ್ಲ ಸಪೋರ್ಟ್ ಮಾಡಿದ್ರಿಂದನೇ ಆ ಬಂದಿದ್ದದು. ಈ ಸ್ಥಳ ಸಮುದಾಯಗಳ ಒಂದು ಬೆಂಬಲದಿಂದನೇ ಈ ಸರ್ಕಾರ ಬಂದಿದೆ ಅಂತಂದರೆ ತಪ್ಪಾಗಲ್ಲ. ಹಂಗಾಗಿ ಸರ್ಕಾರ ಕೂಡ ಇದನ್ನು ಮಾಡಬೇಕು. ಹೈಕಮಾಂಡ್ ಕೂಡ ಅವರ ಏನು 2024 ಲೋಕಸಭಾ ಚುನಾವಣೆ ಇರ್ಬೋದು, ಆ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮ್ಯಾನಿಫೆಸ್ಟೋದಲ್ಲೇ ಇಟ್ಕೊಂಡವ್ರೆ. ಪ್ರಣಾಳಿಕೆಯಲ್ಲಿ ಹಾಕಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಈಗಿನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಮಾಡೇ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರಿ. ಈಗ ಯಾಕ್ರಿ ಮರಿತಿದ್ದೀರಿ? ಅದಾಗಬೇಕು. ಅದಾಗ ತನಕ ನಾವು ಸುಮ್ಮನೆ ಕೂರಲ್ಲ. ಸರ್, ಹಿಂದುಳಿದ ಜಾತಿಗಳ ಹೆಸರಲ್ಲಿ ಅತಿ ಹೆಚ್ಚು ಸವಲತ್ತುಗಳನ್ನ ಪಡ್ಕೊಂಡಿರೋದು ಕುರುಬ ಸಮುದಾಯ ಅನ್ನೋ ಥರದ ವಾದ ಇತ್ತೀಚೆಗೆ ಜಾತಿಗಣತಿ ವರದಿಯ ವಿಚಾರ ಮುನ್ನೆಲೆಗೆ ಬಂದ ಮೇಲೆ ಈ ಥರದ ಒಂದು ವಾದ ಕೇಳಿಬರ್ತಾ ಇದೆ. ತಗೋಬರ್ಲಿ, ಏನು ಅವ್ರ ಹತ್ರ ಪ್ರೂಫ್ ಇದೆ, ತಗೋಬರ್ಲಿ. ಯಾವ್ಯಾವ ಜಾತಿ ಎಷ್ಟು ತಗೊಂಡದನ್ನು ನಾನು ಬರೀ ಕುರುಬರ ಸಮಾಜನ ನಾನು ಕುರುಬ ಸಮಾಜ ಆಗಿರ್ಬೋದು. ನಾನು ರೆಪ್ರೆಸೆಂಟ್ ಮಾಡೋದು ಎಲ್ಲ ಹಿಂದುಳಿದ ಜಾತಿಗಳನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ, ಎಲ್ಲ ಹಿಂದುಳಿದ ಜಾತಿಗಳನ್ನು. ಈಗ ಕುರುಬರು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ಜಾತಿಗಳಲ್ಲಿರೋಂಥವ್ರು. ಅವರು ಸುಮಾರು 7-8% ಜನಸಂಖ್ಯೆ ಹೊಂದಿರೋಂಥವ್ರು. ಅವ್ರಿಗಿಂತ ಕಡಿಮೆ ಇರೋಂಥವ್ರು ಹೆಚ್ಚಿನ ಒಂದು ಸವಲತ್ತುಗಳನ್ನು ಮತ್ತು ಬೆನಿಫಿಟನ್ನು ತಗೊಂಡಿರುವಂಥದ್ದು ಮಾಹಿತಿ ನಮಗೂ ಬಂದಿದೆ. ನಾವು ಅದನ್ನು ಕೇಳಕ್ಕೆ ಹೋಗಲ್ಲ. ಅದನ್ನು ಹೇಳೋರು ಯಾರು? ಕುಮಾರಸ್ವಾಮಿನೇ ಹೇಳೋದು. ಕುಮಾರಸ್ವಾಮಿ ಎತ್ಕಡ್ತವ್ರೆ. ಕೆಲವು ಸಣ್ಣ ಸಣ್ಣ ಜಾತಿಗಳನ್ನ ಎತ್ಕಡ್ತವ್ರೆ. ನಿಮ್ಮ ಇದು ಜಾತಿ ಸಂಖ್ಯೆ ಕಡಿಮೆ ಆಗ್ಬಿಟ್ಟದೆ ಅಂತ ಅವ್ರ ಕಡೆಯಿಂದ ಹೇಳಿಸ್ತವ್ರೆ. ನಾವೇನು ಸುಮ್ಮನೆ ಕಿವಿ ಮೇಲೆ ಹೂವು ಇಟ್ಕೊಂಡು ಕೂತಿಲ್ಲ. ಇವುಗಳನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ನಾವು ಅವ್ರನ್ನ ಮನವರಿಕೆ ಮಾಡ್ತಿದ್ದೀವಿ. ನೋಡಪ್ಪ, ನಮ್ಮ ಸಂಖ್ಯೆ ಬೇಡ, ನಮ್ಮ ಸ್ಥಿತಿಗಳನ್ನು ನಾವು ತಿಳ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಆ ಸ್ಥಿತಿಗಳನ್ನು ನೋಡಿ ಸರ್ಕಾರದಿಂದ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದಕ್ಕೆ ಸಹಕಾರ ಆಗ್ತದೆ. ಇದನ್ನು ನಾವು ಬೆಂಬಲಿಸೋಣ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಅಂಥ ವಿರೋಧ ಸಣ್ಣ ಸಮಾಜಗಳಿಂದ ಅಂಥ ವಿರೋಧ ಏನು ಬರ್ತಾ ಇಲ್ಲ. ಈಗ ಸ್ಟಾರ್ಟಿಂಗಲ್ಲಿ ಮಾಡಿದ್ರು. ನಾವು ಕೂಡ 48 ಲಕ್ಷ ಅಂತ ಹೇಳಿದ್ರಿ. 48 ಲಕ್ಷ ನಮ್ಮ ಸರ್ವೆಯಲ್ಲಿ ತೋರಿಸಿರೋದು 45 ಏನೋ ಲೀಕ್ ಆಗಿರೋಂಥದ್ದು. ಅದು 43-44 ತೋರಿಸ್ತದೆ. ಇರ್ಬೋದು. ನಮ್ಗೆ ಅದು ಮುಖ್ಯ ಇಲ್ಲ. ನಮ್ಮ ಜನ ಹೆಂಗೆ ಬದುಕ್ತಾ ಇದ್ದಾರೆ ಅಂತ ಅನ್ನೋದನ್ನು, ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಬೇಕು. ಇದೇ ಕುಮಾರಸ್ವಾಮಿ ಅವರ ಅಪ್ಪ ಅಧಿಕಾರದಲ್ಲಿದ್ದಾಗ ಒಬ್ಬ ಲೋಕಸೇವಾ ಆಯೋಗದ ಅಧ್ಯಕ್ಷ ಇದ್ದ HR ಕೃಷ್ಣ ಅಂತ. SM ಕೃಷ್ಣ ಅಲ್ಲ, HR ಕೃಷ್ಣ ಅಂತಿದ್ದ. ಅವನು ಎಕ್ಸಾಮ್ ಇರ್ತಕ್ಕಂಥವ್ರಿಗೆಲ್ಲ ಅಪಾಯಿಂಟ್ ಮಾಡಿಸ್ಬಿಟ್ಟಿದ್ರು ಅಲ್ಲಿ. ಆ ಒಂದು ಆವಾಗ ಅವರು ಜೈಲಿಗೆ ಹೋದ್ರಿ. ಜೈಲಲ್ಲಿದ್ದರು. ಆ ಒಂದು ಬ್ಯಾಚ್ 3 ಬ್ಯಾಚ್ಗಳಲ್ಲಿ ಒಕ್ಕಲಿಗರು ಎಷ್ಟು ಜನ ಅಪಾಯಿಂಟ್ ಆಗವ್ರೆ ಜನರಲಲ್ಲಿ ಅಂತ ಅನ್ನೋದನ್ನು ತೆಗೆದು ನೋಡಲಿ. ತೆಗೆದು ನೋಡಲಿ. ಕುಮಾರಸ್ವಾಮಿ ತೆಗೆದು ನೋಡು. ನಿನಗೆ ಗೊತ್ತಾಗ್ತದೆ ಯಾರು ಕೊಳ್ಳೆ ಹೊಡಿತಾ ಇದ್ದಾರೆ ರಾಜ್ಯದಲ್ಲಿ ಅಂತ ಅನ್ನೋದನ್ನು ತಿಳ್ಕೊ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಯೋದಲ್ಲ.
ಸುಮ್ಮನೆ ಹೊಟ್ಟೆ ಊರಿಗೆ ಮಾತಾಡೋದಲ್ಲ. ಸರ್, ಇನ್ನೊಂದೇನು ಅಂದರೆ ಇದೇ ವರದಿ ಒಕ್ಕಲಿಗರು ಮತ್ತು ಲಿಂಗಾಯತರು ಯಾವ ವರದಿನ, ಯಾವ ಜಾತಿ ಗಣತಿಯ ಸಮೀಕ್ಷೆ ವರದಿನ ವಿರೋಧಿಸ್ತಾ ಇದ್ದಾರೆ. ಇದೇ ವರದಿ ಮತ್ತು ಅದರ ಅಧ್ಯಯನದ ವರದಿ ಹೇಳುತ್ತೆ ಒಕ್ಕಲಿಗರಿಗೂ ಮೀಸಲಾತಿ ಕೊಡಬೇಕು ಅನ್ನೋ ಶಿಫಾರಸು ಮಾಡುತ್ತೆ, ಜೊತೆಗೆ ಲಿಂಗಾಯತರಿಗೂ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಶಿಫಾರಸು ಮಾಡುತ್ತೆ. ಆದರೆ ಮೀಸಲಾತಿಯ ಚರ್ಚೆ ಎಲ್ಲೂ ಆಗಲ್ಲ. ಮೀಸಲಾತಿ ಶಿಫಾರಸು ಆಗಿದೆ ಅನ್ನೋ ಚರ್ಚೆ ಆಗಲ್ಲ. ಅದರ ಹೊರತಾಗಿ ಅಲ್ಲಿ ನೋಡಿ ಮುಸ್ಲಿಮರು ಕೊಟ್ಬಿಟ್ರು, ಇಲ್ಲಿ ನೋಡಿ ನಮ್ಮ ಮುಖ್ಯ ಜಾತಿಯಿಂದ ಉಪಜಾತಿಗಳನ್ನ ಬೇರ್ಪಡಿಸ್ಬಿಟ್ರು, ಈ ಥರದ ಚರ್ಚೆಗಳೇ ಆಗ್ತಿದ್ದಾವೆ. ಬಿಟ್ರೆ ಮೀಸಲಾತಿಯ ಚರ್ಚೆ ಯಾಕೆ ಆಗ್ತಿಲ್ಲ? ರೆಕಮೆಂಡು ಅಕಸ್ಮಾತ್ ಏನಾದರೂ ಒಂದು ಆಯೋಗ ಏನು ಒಂದು ಆಯೋಗ ರಚನೆ ಆಗಿತ್ತು, ಆಯೋಗದಿಂದ ರೆಕಮೆಂಡ್ ಮಾಡ್ಬೋದು ಅಷ್ಟೇ. ಅವರು ಅದನ್ನು ರಿಜೆಕ್ಟ್ ಆದರೂ ಮಾಡ್ಬೋದು ಆ ಪಾಯಿಂಟನ್ನ, ಅಥವಾ ಅದನ್ನು ಅಕ್ಸೆಪ್ಟ್ ಆದರೂ ಮಾಡ್ಬೋದು. ಅದರಲ್ಲಿ ಯಾಕೆ ಆತಂಕ? ಈಗಲೇ ಯಾಕೆ ಆತಂಕ ಪಡ್ತೀರಿ? ಬರಲಿ, ಹೊರಗಡೆ ಬರಲಿ. ಇನ್ನೂ ಹೊರಗಡೆನೇ ಬಂದಿಲ್ಲ ಸರಿಯಾಗಿ. ಅಲ್ಲ, ನನ್ನ ಪ್ರಶ್ನೆ ಏನು ಅಂದರೆ, ಮೀಸಲಾತಿ ಒಕ್ಕಲಿಗರಿಗೂ ಸಿಗಲಿ ಮತ್ತು ಲಿಂಗಾಯತರಿಗೂ ಸಿಗಲಿ ಅಂತ ಹೇಳಿ ಯಾವ ವರದಿನ ಇವರು ವಿರೋಧಿಸ್ತಾ ಇದ್ದಾರೋ ಅದೇ ವರದಿ ಹೇಳ್ತಾ ಇದೆ ಒಕ್ಕಲಿಗರಿಗೂ ನಿಮಗೆ ಮೀಸಲಾತಿನ ಕೊಡಿ, ಜೊತೆಗೆ ಲಿಂಗಾಯತರಿಗೂ ಮೀಸಲಾತಿ. ಈಗಾಗಲೇ ಮೀಸಲಾತಿಯಲ್ಲಿ ಒಕ್ಕಲಿಗರು ಲಿಂಗಾಯತರು ಕೂಡ ಇದ್ದಾರೆ. ಹೌದು, ಇನ್ನು ಹೆಚ್ಚು ಮಾಡಿ ಅಂತ ಹೇಳ್ತಿರೋದು. ಇನ್ನು ಹೆಚ್ಚು ಮಾಡ್ರಿ ಅಂತಂದ್ರೆ ಈ ಸಮೀಕ್ಷೆ ವರದಿ ಬರ್ಬೇಕಲ್ಲ. ಎಷ್ಟು ಜನ ಬಡವರು ಇದ್ದಾರೆ ಅಂತ ಅನ್ನೋದು ನೋಡ್ಬೇಕಲ್ಲ. ಅಲ್ಲಿ ಆ ಜಾತಿಗಳಲ್ಲಿ ಎಷ್ಟು ಜನ ಕ್ರೀಮಿ ಲೇಯರ್ಗಿಂತ ತಳಮಟ್ಟದಲ್ಲಿದ್ದಾರೆ ಅಂತ ಅನ್ನೋದನ್ನ ನೋಡ್ಬೇಕಲ್ಲ. ಅದನ್ನ ನೋಡಿ ತಾನೇ ಕೊಡಬೇಕು. ಇದನ್ನೇ ವಿರೋಧ ಮಾಡಿದ್ರೆ ನಿಮ್ಗೆ ಹೆಂಗೆ ಕೊಡೋಕ್ಕಾಯ್ತದೆ? ಯಾವ ಆಧಾರದ ಮೇಲೆ ನಿಮ್ಗೆ ಮೀಸಲಾತಿ ಕೊಡಬೇಕು? ಯಾವ ವರದಿಗಳು, ಯಾವ ಆಯೋಗದ ವರದಿಗಳು ನೀವು ಹಿಂದುಳಿದವರು ಅಂತ ಎಲ್ಲೂ ಗುರುತಿಸಿಲ್ಲ. ನೀವು ದೌರ್ಜನ್ಯ ಮಾಡಿ ತಗೊಂಡ್ರುವಂಥದ್ದು ಇದು. ಈಗೇನು ಮೀಸಲಾತಿ ಪ್ರಸ್ತುತ ಇರತಕ್ಕಂತಹ ಮೀಸಲಾತಿಯನ್ನು ದೌರ್ಜನ್ಯಗಳ ಮೇಲೆ ತಗೊಂಡ್ರುವಂಥದ್ದು ಇವರು. ಬಡವರಿದ್ದಾರೆ, ಅವ್ರ ಮೇಲೆತ್ತೋದಕ್ಕೆ ಏನೋ ಕಾರ್ಯಕ್ರಮಗಳು ನೋಡ್ರಿ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ನಮ್ಮ ಸಂವಿಧಾನ ಹೇಳೋದು. ಆರ್ಥಿಕತೆಯನ್ನು ಇಲ್ಲಿ ಕನ್ಸಿಡರೇ ಮಾಡಬಾರ್ದು. ನಾನಿವತ್ತು ಬಡವ ಇದ್ದೀನಪ್ಪ, ಇನ್ನೊಂದು 15-20 ದಿವಸಕ್ಕೆ ನನಗೆ ಒಂದು ಲಾಟ್ರಿ ಬರ್ತದೆ, ನಾನು ಶ್ರೀಮಂತ ಆಗ್ತೀನಿ, ನಾನು ತಗೊಂಡಿರೋದು ಮೀಸಲಾತಿನ ನಾನು ಹಿಂದಕ್ಕೆ ಕೊಡ್ತೀನ? ಆ ದೃಷ್ಟಿಯಲ್ಲಿ ಇಟ್ಕೊಂಡು ಆರ್ಥಿಕತೆಯನ್ನು ನೀವು ಕನ್ಸಿಡರ್ ಮಾಡಬಾರ್ದು ಅಂತ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳೋದು. ಅದನ್ನು ಮೀರಿ ಕೇಂದ್ರ ಸರ್ಕಾರ EWS ಮಾಡ್ತು. ಅದು ಸಂವಿಧಾನಕ್ಕೆ ವಿರುದ್ಧ. ಅದನ್ನು ಕೋರ್ಟ್ಗಳು ಕೂಡ ಎತ್ತಿಡಿತು. ನಾವು ಯಾರ ಹತ್ರ ಯಾಕೆ ಕೇಳಬೇಕು? 50% ಮೀರಬಾರ್ದು ಅಂತದೆ ಸುಪ್ರೀಂ ಕೋರ್ಟ್ ಆದೇಶ. ಇದನ್ನ 10% ಅವ್ರಿಗೆ ಕೊಡೋದು ಎಲ್ಲಿಂದ ತಂದು ಕೊಡ್ತೀರಿ? ಈ ವರದಿ ಶಿಫಾರಸುಗಳು ಜಾರಿಯಾದರೂ ಕೂಡ ಮೀಸಲಾತಿಯ ರಿಸರ್ವೇಷನ್ ಕ್ಯಾಪ್ ಏನಿದೆ ಅದು ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ, ಏನೋ ಒಂದು ಸ್ಟ್ಯಾಂಡರ್ಡ್ ಇದೆ, ಅದು ಮೀರಿ ಹೋಗುತ್ತೆ ಅಂತಾರಲ್ಲ ಸರ್. ಅದಾದಾಗ ತಾನೇ ಆಗ್ಬೇಕಲ್ಲ. ಅದು ಕೋರ್ಟ್ಗಳಿಗೆ ಹೋಗ್ತಾರೆ, ಮಾಡಬೇಡಿ ಅಂತ ಜನರಲ್ನವ್ರು ಹೋಗ್ತಾರೆ, ಅವೆಲ್ಲ ಇರ್ತವೆ. ವರದಿ ಬರಲಿ, ಸಮೀಕ್ಷೆ ವರದಿ ಏನು ಹೇಳ್ತದೆ ನೋಡೋಣ. ಅವ್ರು ರೆಕಮೆಂಡ್ ಮಾಡಿರೋದನ್ನೆಲ್ಲ ನಾವು ಜಾರಿಗೆ ಕೊಡಿ ಅಂತ ನಾವೇನು ಡಿಮ್ಯಾಂಡ್ ಮಾಡಿಲ್ಲ. ನಮಗೇನು ಬೇಕಾಗದೆ ನಮ್ಮ ಸ್ಥಿತಿಗತಿಗಳನ್ನು ಅರ್ಥಕೊಳ್ಳೋದಕ್ಕೆ ಈ ಸಮೀಕ್ಷೆಯ ವರದಿ ಬೇಕು, ಅದನ್ನು ಬಿಡುಗಡೆ ಮಾಡಿ ಅಂತ ಕೇಳ್ತಿದ್ದೆ. ಸರ್, ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವ್ರು ಹೇಳ್ತಾರೆ, ಒಕ್ಕಲಿಗರನ್ನ ಲಿಂಗಾಯತರನ್ನ ಎದುರು ಹಾಕ್ಕೊಂಡು ರಾಜಕಾರಣ ಮಾಡೋಕ್ಕಾಗತ್ತಾ ಅಂತ ಹೇಳಿ. ಸೊ ಏನು ಹೇಳ್ತೀರಿ ಸರ್? ಅವ್ರು ಹಂಗೆ ತಿಳ್ಕೊಂಡಿರ್ಬೋದು, ಜೊತೆಗೆ ಅವ್ರು ಕಾಂಗ್ರೆಸ್ ನಾಯಕರು ಬೇರೆ ಸರ್. ಅಲ್ಲಲ್ಲ, ಅವ್ರು ತಿಳ್ಕೊಂಡಿರ್ಬೋದು ನಮ್ಮ ಒಕ್ಕಲಿಗರನ್ನ ಲಿಂಗಾಯತರಿಗೇ ಈ ರಾಜ್ಯನ ಆಳೋದಕ್ಕೆ ಅರ್ಹತೆ ಇರೋದಂತನ್ನ ತಿಳ್ಕೊಂಡವ್ರು ಅವರು. ಆದರೆ ಆ ಅರ್ಹತೆ ಎಲ್ರಿಗೂ ಇದೆ ಅಂತ ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯನವರು ತೋರಿಸವ್ರೆ, ಬಂಗಾರಪ್ಪನವ್ರು ತೋರಿಸವ್ರೆ, ದೇವರಾಜ ಅರಸವ್ರು ತೋರಿಸವ್ರೆ, ಮತ್ತು ಮೊಯ್ಲಿಯವರು ತೋರಿಸವ್ರೆ. ಈ ಒಂದು ಹಿಂದುಳಿದ ಮತ್ತು ಶೋಷಿತ ಸಮಾಜದ ಮುಖ್ಯಮಂತ್ರಿಗಳು ಯಾರಾಗಿದ್ದಾರೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನು ಕೂಡ ಕೊಟ್ಟವ್ರೆ, ರಾಜ್ಯಕ್ಕೆ ಕೊಡುಗೆ ಕೊಟ್ಟವ್ರೆ. ಶಾಮನೂರು ಶಿವಶಂಕರಪ್ಪನವ್ರ ಜಾತಿಯವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಈ ರಾಜ್ಯದ ಹೇಳ್ಕೊಳ್ಳೋಂಥದ್ದು ಯಾವುದಾದ್ರೂ ಒಂದು ಕಾರ್ಯಕ್ರಮ ತೋರಿಸ್ರಿ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟವ್ರ? ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾಗ ಏನಾನ ಕಾರ್ಯಕ್ರಮ ಕೊಟ್ಟವ್ರ? ಮಾಹಿತಿ ಇದೆಯಾ? ಅದನ್ನು ಕೇಳಬೇಕು. ಏನು ಶಿವಶಂಕರಪ್ಪ ಒಕ್ಕಲಿಗರು ಮತ್ತು ಲಿಂಗಾಯತರೇ ಈ ರಾಜ್ಯನ ಆಳ್ಬೇಕು ಅಂತ ಅನ್ನೋದನ್ನು ಏನಾದರೂ ಅವ್ರು ಕನ್ಸ್ಕೊಂಡಿದ್ರೆ ಅದನ್ನು ಬಿಡಲಿ. ಮೊದಲು ಬಿಡಲಿ. ಎಲ್ರಿಗೂ ಇದು ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವ ಇದು ರಾಜ್ಯ, ಇದು ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ, ಇದು ರಾಜಪ್ರಭುತ್ವ ಅಲ್ಲ. ಅದನ್ನು ಅವ್ರು ಮನಗಾಣಬೇಕು. ಹಿರಿಯರಾಗಿದ್ದಾರೆ,
ವಯಸ್ಸಾಗಿದೆ, ಅದೇನು ಅರಳ ಮರಳ ಏನೋ ಅದಕ್ಕೆ ನಂಗೆ ಮಾತಾಡ್ತಾರೇನೋ ಮನಸ್ಸಿಗೆ ಬಂದಂಗೆ. ಸರ್, ಸಿದ್ದರಾಮಯ್ಯನವರು ಅವ್ರ ಕುರ್ಚಿಗೆ ಕೂತು ಬಂದಾಗ, ಅವ್ರ ಮೇಲೆ ಆರೋಪಗಳು ಬಂದಾಗ, ಇಕ್ಕಟ್ಟಿಗೆ ಸಿಕ್ಕಾಗ ಈ ಥರದ ಜಾತಿಗಣತಿಯ ವರದಿನ ಈ ಥರದನ್ನೆಲ್ಲ ಕೈಗೆತ್ಕೋತಾರೆ ಅನ್ನೋವಂಥದ್ದು. ಆಯ್ತಪ್ಪ, 2015 ಅವ್ರಿಗೆ ಯಾವ ಕುತ್ತು ಬಂದಿತ್ತು, ಯಾವ ಇದು ಬಂದಿತ್ತು, ಇದನ್ನು ಆದೇಶ ಮಾಡಿದಾಗ ಏನಾದರೂ ಇತ್ತು ಅವತ್ತು? ಹಂಗಿರ್ಬೇಕಾದ್ರೆ ಇದನ್ನು ಮಾಡಿಸ್ತಾನೇ ಇರಲಿಲ್ಲ, ಮಾಡಿಸಿದ್ರು. ಆ ವರದಿಯನ್ನು ಅವರ ಒಂದು ಅಧಿಕಾರಾವಧಿಯಲ್ಲೇ ಇದು ರೆಡಿಯಾಗಿದ್ದಿದ್ರೆ ಅದನ್ನು ತಗೊಳ್ಳೋದಕ್ಕೂ ತಯಾರಾಗಿದ್ರಾಗ, ಆ ವರದಿ ತಯಾರಾಗದಿದ್ದಕ್ಕೆ ಮುಂದಿನ ಸರ್ಕಾರ ಬಂದಾಗ ಅದನ್ನು ತಗೋಬೇಕು ಅಂತ ಒತ್ತಾಯನೂ ಮಾಡಿದ್ರು. ಅವರು ಡಿಮ್ಯಾಂಡ್ ಮಾಡೋಕ್ಕೆ ನಾವು ಹೋರಾಟಗಳು ಮಾಡಿದಾಗ ಎಲ್ಲ ಹೋರಾಟಗಳಲ್ಲೂ ಅವ್ರು ಭಾಗವಹಿಸಿದ್ರು ರೀ. ಎಲ್ಲ ಹೋರಾಟಗಳಲ್ಲೂ ಇವರೇ ತಗೊಳ್ಬೇಕಾಗಿತ್ತು. ಯಾಕೆ ತಗೊಂಡಿಲ್ಲ ಇವರು? ಕುಮಾರಸ್ವಾಮಿ ತಗೋಬೋದಿತ್ತು, ಯಡಿಯೂರಪ್ಪ ತಗೋಬೋದಿತ್ತು, ಬೊಮ್ಮಾಯಿ ತಗೋಬೋದಿತ್ತು. ಯಾಕೆ ತಗೊಂಡಿಲ್ಲ? ಆ ಮನಸ್ಥಿತಿ ಇಲ್ಲ ಅವ್ರಿಗೆ, ತಗೊಳ್ಳೋಂಥ ಮನಸ್ಥಿತಿ ಇಲ್ಲ. ಆಯ್ತಪ್ಪ, ನೀವು ತಗೊಂಡು ರಿಜೆಕ್ಟೇ ಮಾಡಿಬಿಡ್ಬೇಕಾಗಿತ್ತು. ಏನು ನಾಗನಗೌಡರು ವರದಿನ ರಿಜೆಕ್ಟ್ ಮಾಡಿದ್ರಲ್ಲ ನಿಜಲಿಂಗಪ್ಪನವರು, ಹಂಗೆ ತಗೊಂಡು ರಿಜೆಕ್ಟ್ ಮಾಡಿಬಿಡ್ಬೇಕಾಗಿತ್ತು ನೀವು. ಆ ಶಕ್ತಿ ಇದೆಯಾ? ರಿಜೆಕ್ಟ್ ಮಾಡಿ ತಗೊಂಡು ರಿಜೆಕ್ಟ್ ಮಾಡೋಷ್ಟು ಶಕ್ತಿ ನಿಮಗಿದೆಯಾ? ಈಗ ನಾವೇ ಈ ರಾಜ್ಯನ ಆಳೋರು, ನಾವೇ ಈ ರಾಜ್ಯದಲ್ಲಿ ನಮ್ಮ ಮಾತೇ ನಡಿಬೇಕು ಅಂತ ಅನ್ನೋದು ಅದು ಹಿಂದಿನ ಕಾಲದ ಮಾತು, ಇವಾಗ ನಡೆಯಲ್ಲ. ಅದು ನಾವು ಜಾಗೃತರಾಗಿದ್ದೀವಿ. ಹಿಂದುಳಿದ ಜಾತಿಗಳು 33% ಇದೆ, SC ST 24% ಇದೆ, ಮುಸ್ಲಿಮ್ಸ್ನವರು 13% ಇದ್ದಾರೆ. ನಾವೆಲ್ಲ ಸೇರಿ ಒಂದಾಗಿ ಈ ವರದಿ ಬೇಕು ಅಂತ ಕೇಳ್ತಿರೋವಂಥದ್ದು. ಈ ವರದಿ ನಮಗೆ ಬೇಕು ಅಂತ ಕೇಳ್ತಿರೋದು ಈ ಎಲ್ಲ ಸಮಾಜಗಳು ಸೇರಿ, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಥವಾ SC ST ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಇರ್ಬೋದು. ಇದನ್ನು ಕೇಳ್ತಿರೋದು ನಾವುಗಳೆಲ್ಲ ಕೇಳ್ತಿದ್ದೀವಿ. ಇದು ಬೇಕು. ನಮ್ಮ ಸ್ಥಿತಿಗತಿಗಳನ್ನು ನಾವು ಅರ್ಥಕೋಬೇಕು. ನಾವು ಯಾವ ಒಂದು ಸಾಮಾಜಿಕವಾಗಿ ಇದುವರೆಗೂ ಇನ್ನೂ ಮುಂದುವರೆದಿಲ್ಲ. ಯಾರಾದರೂ ಒಂದು ದೇವಸ್ಥಾನಕ್ಕೆ ಒಬ್ಬ ತಳ ಸಮುದಾಯದ ಒಬ್ಬ ವ್ಯಕ್ತಿ ಹೋಗಿ ಬಂದ ಅಂತಂದರೆ ಅದನ್ನು ಗಂಜಲ ಹಾಕಿ, ಸಗಣಿ ಹಾಕಿ, ಅದನ್ನೆಲ್ಲ ಶುದ್ಧೀಕರಣ ಮಾಡೋವಂಥ ಕೆಲಸಗಳು ನಡೀತವೆ. ಏನಿಲ್ಲ, ನಮ್ಮ ಕುರುಬರು ಸ್ವಾಮಿನೇ ಒಬ್ಬರು ಒಂದು ದೇವಸ್ಥಾನಕ್ಕೆ ಹೋದಾಗ ಅದನ್ನೆಲ್ಲ ಸ್ವಚ್ಛ ಮಾಡಿದ್ರು ಒಂದು ಕಡೆ. ಓಕೆ, ಸಾಮಾಜಿಕವಾಗಿ ನ್ಯಾಯ ಕೊಟ್ಟವ್ರ ಇವರು? ಎಲ್ಲಿ ಕೊಟ್ಟವ್ರೆ ಸಾಮಾಜಿಕವಾಗಿ ನ್ಯಾಯ? ಶಿಕ್ಷಣದಲ್ಲಿ ಅವರಷ್ಟು ನಾವು ಮುಂದುವರೆದಿದ್ದೀವ? ಯಾಕೆ ನಮ್ಗೆ ಶಿಕ್ಷಣದಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ? ನಾವು ಅವೆರಡೇ ಮಾತಾಡೋಣ, ಸಾಮಾಜಿಕ ಶಿಕ್ಷಣ ಎರಡೇ ಮಾತಾಡೋಣ. ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವೆರಡನ್ನೇ ಮಾತಾಡಬೇಕು. ಆರ್ಥಿಕತೆ ನಮಗೆ ಬೇಕಾಗಿಲ್ಲ. ನಮ್ಮವು ಆರ್ಥಿಕವಾಗಿ ನಮ್ಮದಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆ, ಎಷ್ಟು ಜನ ಬಡವರಿದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ, ಆಮೇಲೆ ರಾಜಕೀಯ ಸಮೀಕ್ಷೆ, ಇವೆಲ್ಲ ಸಿಗೋದ್ರಿಂದ ಈ ಸಮೀಕ್ಷೆ ನಮಗೆ ಬೇಕು ಅಂತ. ಸಿದ್ದರಾಮಯ್ಯನವರು ಪಕ್ಷಪಾತ ಮಾಡಿದ್ದಾರೆ ಅಥವಾ ಈ ಸಮೀಕ್ಷೆ ಮತ್ತು ಅಧ್ಯಯನ ನಡೆಸಿದಂತಹ ಆಯೋಗಗಳು ಎಲ್ಲಾದರೂ ಭೇದ ಭಾವ ಮಾಡಿದ್ದಾವೆ ಅಂತ ನಿಮಗೇನಾದರೂ ಅನಿಸುತ್ತಾ? ಇಲ್ಲ, ಯಾಕೆಂದರೆ ಅದರಲ್ಲಿ ಅಧ್ಯಕ್ಷರು ಎಲ್ಲ ಜಾತಿ ರೆಪ್ರೆಸೆಂಟೇಷನ್ನು ಅದರಲ್ಲಿದೆ. ಅಧ್ಯಕ್ಷ ಕುರುಬ ಇರ್ಬೋದು, ಅದೇ ಮಡಿವಾಳರವ್ರೆ, ಉಪ್ಪಾರರಿದ್ದಾರೆ, ಬೆಸ್ತರಿದ್ದಾರೆ, ಈ ಥರ ಎಲ್ಲ ಜಾತಿಯವರು ಇದ್ದರು. ಅದರಲ್ಲಿ ಎಲ್ಲ ಜಾತಿಯವರು ಇರಬೇಕಾದ್ರೆ ಒಂದೇ ಜಾತಿಗೆ ಉಪಕಾರ ಮಾಡಬೇಕು ಅನ್ನೋದಿಲ್ಲ. ಹಿಂಗೆ ಬರೀರಿ ಅಂತ ಬರೆಸೋದಕ್ಕೆ ಅವ್ರೇನು ಕೂತ್ಕೊಂಡು ಬರೆದಿಲ್ಲ. ಇದೇನು 1,33,000 ಶಿಕ್ಷಕರು ಮಾಹಿತಿ ಸಂಗ್ರಹ ಮಾಡಿರುವಂಥದ್ದು. ಆ ಶಿಕ್ಷಕರು ಸಂಗ್ರಹ ಮಾಡಿದಂತಹ ದತ್ತಾಂಶವನ್ನು BEL ಕಂಪ್ನಿಯಲ್ಲಿ ಅದನ್ನು ಏನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಲ್ಲಿ ಅದನ್ನು ಕ್ರೋಢೀಕರಿಸಿದ್ದಾರೆ. ಆ ಕ್ರೋಢೀಕರಿಸಿರೋಂಥದ್ದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಸರ್ಟಿಫೈ ಕೂಡ ಮಾಡಿದೆ. ಆಮೇಲೆ ನ್ಯಾಷನಲ್ ಸೆನ್ಸಸ್ ಇದರ ಕಮಿಷನ್ನು ಕೂಡ ಇದೊಂದು ಅತ್ಯುತ್ತಮವಾದ ಒಂದು ಸಮೀಕ್ಷೆ ಅಂತಂದ್ಬಿಟ್ಟು ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಿಂಗಿರ್ಬೇಕಾದ್ರೆ ಸಿದ್ದರಾಮಯ್ಯನವ್ರು ಒಬ್ಬರೇ ಕೂರಿಸ್ಕೊಂಡು ಬರೆಸಿದ್ರು ಅಂತನ್ನೋದು ಇವರ ಒಂದು ಊಹೆಗಳು, ಇವು ಸುಳ್ಳುಗಳು. ಈ BJPಯವರು ಯಾವತ್ತಾನೆ ನಿಜ ಹೇಳ್ತಾರೆ? ನಿಜ ಹೇಳಿರೋದು ಯಾವತ್ತಿದೆ? ಅಶೋಕ ಕಳುವಾಗ್ಬಿಟ್ಟಿದೆ ಅಂತಾನೆ, ಒಂದು ಕಡೆ ಅವೈಜ್ಞಾನಿಕವಾದ್ದು ಅಂತಾನೆ, ಒಂದು ಕಡೆ ಇದು ಸಮೀಕ್ಷೆನೇ ಸರಿ ಇಲ್ಲ ಅನ್ನೋದು. ಏನ್ರಿ ಇದು? ನಮಗೆಲ್ಲ ಸರಿ ಇದೆಯಪ್ಪ. ಅದನ್ನೊಂದು ಕೆಲಸ ಮಾಡಿರಿ, ರಾಜ್ಯದಲ್ಲಿ ವೋಟಿಂಗ್ ಹಾಕ್ಬಿಡ್ರಿ, ನೋಡೋಣ ಯಾರು ಹೆಚ್ಚಿಗೆ ವೋಟ್ ಆಯ್ತದ ನೋಡೋಣ ಅದನ್ನು.
ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಪರ ಎಷ್ಟು ವಿರೋಧ ಎಷ್ಟು ಅಂತ ಅನ್ನೋದನ್ನ ಒಂದು ಇದು ಮಾಡಿಬಿಡ್ಲಿ, ವೋಟಿಂಗ್ ಹಾಕ್ರಿ ಅಂತ. ವೋಟಿಂಗ್ ಹಾಕ್ಬಿಡ್ಲಿ. ಹಂಗಾದ್ರೂ ಡಿಸೈಡ್ ಆಗಲಿ ಅಂತ. ಹಾಂ, ಅವ್ರಿಗೆ ಏನಾಗ್ಬಿಟ್ಟದೆ, ಈ ತಳ ಸಮುದಾಯಗಳು ಕಾಯಕ ಸಮುದಾಯಗಳು ಇವರನ್ನ ಮೊದಲಿಂದನೂ ಇವರು ದುರ್ಬಳಕೆ ಮಾಡ್ಕೊ ಬಂದವ್ರೆ. ಯಾವ ರೀತಿ ದುರ್ಬಳಕೆ ಮಾಡೋರಂದರೆ, ಇವ್ರ ಹೊಲಗಳಲ್ಲಿ ಹೋಗಿ ದುಡಿಬೇಕು, ಇವ್ರ ಮನೆಗಳಲ್ಲಿ ಕೆಲಸ ಮಾಡಬೇಕು, ಇವ್ರ ಮನೆ ಕಸ ಹೊಡಿಬೇಕು, ಇವ್ರ ಮನೆ ಸೇವೆ ಮಾಡಬೇಕು, ಇವ್ರ ಕಾಲು ಹೊತ್ತಬೇಕು. 2023 ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ರಾಜಕೀಯ ಮುಖಂಡ ಆ ಕಡೆ ಈ ಕಡೆ ಇಬ್ಬರನ್ನ ಕೂರಿಸ್ಕೊಂಡು ಕಾಲು ಹೊತ್ತಿಸ್ಕೊತಾ ಇದ್ದಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಯಾರು ಕಾಲು ಹೊತ್ತಾ ಇದ್ರು ಅವರು ತಳ ಸಮುದಾಯದವರು. ಇನ್ನೇ ಒಕ್ಕಲಿಗರು ಹೋಗ್ಬಿಟ್ಟು ಅಲ್ಲಿ ಕಾಲು ಹೊತ್ತಕ್ಕಾಯ್ತದ, ರೆಡ್ಡಿಗರು ಹೋಗಿ ಕಾಲು ಹೊತ್ತಕ್ಕಾಯ್ತದ, ಅಥವಾ ಲಿಂಗಾಯತರು ಹೋಗಿ ಕಾಲು ಹೊತ್ತಾರ? ಎಲ್ಲಾದ್ರೂ ಮಾಹಿತಿ ಇದೆಯಾ? ಇಂಥ ಹಾರ್ಶ್ ರಿಯಾಲಿಟಿ, ಇಂಥ ಸೇವೆಗಳೆಲ್ಲ ನಾವು ಕಳ್ಕೊಬಿಡ್ತೀವಲ್ಲ. ನಾವೇನು ಈ 75 ವರ್ಷಗಳಿಂದ ನಾವು ಸಂಗ್ರಹ ಮಾಡಿದ್ದೀವಿ, ನಮ್ಮ ಆಸ್ತಿಗಳೆಲ್ಲ ಬಹಿರಂಗ ಆಗ್ಬಿಡ್ತದಲ್ಲ. ಯಾರು ಹೆಚ್ಚಿನ ಆಸ್ತಿ ಹೊಂದಿದ್ದಾರೆ ಅಂತ ಅನ್ನೋದು ಬಂದ್ಬಿಡ್ತದಲ್ಲ ಹೊರಗಡೆ ಬಂದ್ಬಿಟ್ರೆ ಈ ರಾಜ್ಯದಲ್ಲಿ ನಮ್ಮನ್ನು ಮತ್ತೆ ನಾವೇನು ಇಷ್ಟು ದಿವಸ ನಾವು ಉಳಿಸ್ಕೊಂಡಿದ್ವಿ, ಒಂದು ಗಾಂಭೀರ್ಯ ಮತ್ತು ಏನು ಒಂದು ದೌರ್ಜನ್ಯ ಮಾಡ್ಕೊಂಡು ನಾವೇನು ಬಂದಿದ್ದೀವಿ ಅದನ್ನು ಮುಂದೆ ಮಾಡೋಕ್ಕಾಗದೇ ಇರ್ಬೋದು ಅಂತ ಒಂದು ಇದರಲ್ಲಿ ಅವರು ಈ ವರದಿಯನ್ನು ವಿರೋಧ ಮಾಡ್ತಾರೆ. ಸರ್, ನೀವು ಹೇಳಿದ್ರಿ ನಾವು ಹಿಂದುಳಿದ ವರ್ಗದವರು, ಹಿಂದುಳಿದ ಜಾತಿಗಳು ಎಲ್ಲರೂ ಸೇರಿಕೊಂಡು ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದ್ವಿ ಅಂತ ಹೇಳಿದ್ರಿ. ಸೊ ಹೀಗಿರುವಾಗ ವಿರೋಧ ಪಕ್ಷದವರು ವಿರೋಧಿಸ್ತಾರೆ, ಒಪ್ಕೊಳ್ಳೋಣ. ಬೇರೆ ಬೇರೆ ಸಮುದಾಯದ ನಾಯಕರು ವಿರೋಧಿಸ್ತಾರೆ, ಒಪ್ಕೊಳ್ಳೋಣ. ಬಟ್ ಆಡಳಿತಾರೂಢ ಪಕ್ಷದ ನಾಯಕರುಗಳೇ ಒಬ್ಬೊಬ್ಬರಾಗಿ ವಿರೋಧಿಸೋಕ್ಕೆ ಶುರು ಮಾಡಿಬಿಟ್ರೆ ಹೇಗೆ ಅಂತ. ಅದೇ ರೀ, ನಾನು ಹೇಳದ್ನಲ್ಲ, ಅವರು ಇಷ್ಟು ದಿವಸ ನಮ್ಮನ್ನು ಯಾವ ರೀತಿ ಶೋಷಣೆ ಮಾಡಿದರು ಅಂತ ಅನ್ನೋದೆಲ್ಲ ಹೊರಗಡೆ ಬಂದ್ಬಿಡ್ತದಲ್ಲ. ಹಾಗಿದ್ರೆ ಅವ್ರ ಆಸ್ತಿ ಪಾಸ್ತಿಗಳು ಎಷ್ಟೆಷ್ಟು ಮಾಡೋರು ಅಂತ ಅನ್ನೋದು. ಇವಾಗ ಶಿವಶಂಕರಪ್ಪನ ಆಸ್ತಿ ಎಷ್ಟದೆ, ಕುಮಾರಸ್ವಾಮಿ ಆಸ್ತಿ ಎಷ್ಟದೆ, ಕುಮಾರಸ್ವಾಮಿ ಅಕ್ಕನ ತಂಗಿನ ಮದುವೆ ಆಗ್ಯವನಲ್ಲ ಡಾಕ್ಟರ್ ಮಂಜುನಾಥ, ಅವನು ಎಷ್ಟು ಮಾಡವನೆ? ಅವನು ಡಾಕ್ಟರ್ ಹಾಕ್ಕೊಂಡು ಅಷ್ಟು ಆಸ್ತಿ ಮಾಡೋಕ್ಕಾಯ್ತಿತ್ತ? ಇವೆಲ್ಲ ಹೊರಗಡೆ ಬಂದ್ಬಿಡ್ತಾವಲ್ರಿ. ಆ ಭಯಕ್ಕೆ ಅವರು ವಿರೋಧ ಮಾಡ್ತವ್ರು. ಸರ್, ನನ್ನ ಮೊದಲನೆಯ ಪ್ರಶ್ನೆಯನ್ನೇ ಮತ್ತೆ ಕೊನೆಯದಾಗಿ ರಿಪೀಟ್ ಮಾಡಿ ಕೇಳ್ತಾ ಇದ್ದೀನಿ ಸರ್. ಈ ಜಾತಿ ಗಣತಿಯ ವರದಿಯನ್ನು ವಿರೋಧಿಸ್ತಾ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ನೀವು ಯಾವುದೇ ವರದಿಗಳನ್ನು ಇದುವರೆಗೂ ಬೆಂಬಲಿಸಿಲ್ಲ, ವಿರೋಧ ಮಾಡ್ಕೊಂಡೇ ಬಂದಿದ್ದೀರಿ. ನಮಗೂ ಅವಾಗ ಶಕ್ತಿ ಇರಲಿಲ್ಲ, ನಾವು ನೀವು ಮಾಡಿದ್ದನ್ನು ನೋಡ್ಕೊ ಕೂತಿದ್ವಿ. ಆದರೆ ಈಗ ನಮ್ಮದೇ ಆದಂಥ ಸಂಘಟನೆ, ಬಲವಾದ ಸಂಘಟನೆ ರಾಜ್ಯದಲ್ಲಿದೆ. ನಾವು ಪ್ರತಿ ಜಿಲ್ಲೆನೂ ಕೂಡ ನಾವು ಈಗಾಗಲೇ ಟೂರ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಜಿಲ್ಲೆಗಳಲ್ಲೂ ಹೋಗಿ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಜನರನ್ನು ನಾವು ಜಾಗೃತಿ ಮೂಡಿಸಿ ನಿಮಗೆ ಯಾವ ರೀತಿ ಪ್ರತಿರೋಧ ಮಾಡಬೇಕು ಅಂತ ಅನ್ನೋದನ್ನು, ನೀವು ಯಾವ ರೀತಿ ಇದನ್ನು ವಿರೋಧಿಸ್ತಾ ಇದ್ದೀರಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಭಾಳ ಇದು ಅಗ್ರೆಸಿವ್ ಆಗೋದೆ, ನಾವು ಅದಕ್ಕಿಂತ ಹೆಚ್ಚಿನ ಅಗ್ರೆಸಿವ್ ಆಗಿ ಹೋಗೋದು ನಮಗೆ ಚೆನ್ನಾಗಿ ಗೊತ್ತಿದೆ. ನಾವು ಮಾಡಿ ತೋರಿಸ್ತೀವಿ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋಂಗಿಲ್ಲ. ಈ ಸಮೀಕ್ಷೆಯ ವರದಿ ನಮಗೆ ಆಗಬೇಕು, ನಮ್ಮ ಸ್ಥಿತಿಗತಿಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಅನ್ನೋದು ನಮಗೆ ಭಾಳ ಆಸೆ ಇದೆ. ನಾವು ಸುಮಾರು 10 ವರ್ಷಗಳಿಂದ ಕಾಯ್ತಾಯಿದ್ದೀವಿ, ಇದು ಬರ್ತದೆ ಅಂತ. ಆದರೆ 5 ವರ್ಷಗಳ ಹಿಂದೆ ಇದು ಏನು ಸಿದ್ಧ ಆಗಿರುವಂಥದ್ದು ಅಂತ ಅನ್ನೋದನ್ನು ತಿಳ್ಕೊಂಡ್ಮೇಲೆ ಇದು 10 ವರ್ಷಗಳ ಇದಲ್ಲ, ಇದು 5 ವರ್ಷಗಳ ಹಳೆಯದಾದಂತಹ ಒಂದು ವರದಿ ಅಂತ ಅನ್ನೋದನ್ನು ತಿಳ್ಕೊಬೇಕು, ನೀವು ತಿಳ್ಕೊಬೇಕು ಅಂತ ಅನ್ನೋದನ್ನು ಅವ್ರಿಗೆ ಹೇಳ್ತೀನಿ. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಕೂತ್ಕೊಂಡು ಜಾತಿಗಣತಿಯ ವರದಿಯ ಸುತ್ತ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್.